ನಮಸ್ಕಾರ ಕೃಷಿಕ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಾವು ನಡೆಸ್ತಕ್ಕಂಥ ಈ ಗೂಗಲ್ ಮೀಟ್ ವೆಬ್ಕಾಸ್ಟ್ ಅಥವಾ ವೆಬಿನಾರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ವಿಷಯ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳು, ಬೆನಿಫಿಷರಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ತಾ ಹೋಗೋಣ. Good evening friends, I am HR Manjunath here. Welcome to weekly Wednesday webinar WWW, which is scheduled for today 30th July 2025 Wednesday. We welcome you all on this series of webcasting which we are doing from June 12th. Our focus is natural farming, the way forward, the way ahead. All of us are decided to do chemical free farming, and we have to call that format of farming as we are going to call them as natural farming. In this process we understand the difference between chemical farming and the non-chemical farming, which is organic farming and natural farming. There is a small difference between the organic farming and natural farming also. As we move on, we understand that the differences between the two, and our focus is mainly on moving ahead with natural farming. ವಿಷ ರಾಸಾಯನಿಕ ರಹಿತ ಕೃಷಿಯನ್ನು ನಾವು ಸಾವಯವ ಕೃಷಿ ಅಂತ ಜನರಲಾಗಿ ಹೇಳ್ತೀವಿ. ಅದರಲ್ಲಿ ಇನ್ನೊಂದು ವಿಭಾಗ ನೈಸರ್ಗಿಕ ಕೃಷಿ ಅಂತಲೂ ಹೇಳ್ತೀವಿ. ಸಾವಯವ ಕೃಷಿಗೂ ಮತ್ತು ನೈಸರ್ಗಿಕ ಕೃಷಿಗೂ ಕೆಲವು ಸೂಕ್ಷ್ಮ ಬದಲಾವಣೆಗಳಿವೆ. ಅದನ್ನು ನಾವು ನೈಸರ್ಗಿಕ ಕೃಷಿನ ಕಲಿತಾ ಹೋದಾಗ ಆ ಬದಲಾವಣೆಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎರಡನ್ನೂ ನಾವು ರಾಸಾಯನಿಕ ರಹಿತ ಕೃಷಿ ಅಂತ ಕರಿತೀವಿ, ವಿಷಮುಕ್ತ ರಾಸಾಯನಿಕ ಕೃಷಿ ಅಂತ. ಬಟ್ ಆದರೂ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ತಮ್ಮದೇ ಆದಂಥ ಬದಲಾವಣೆಗಳಿದೆ, ನೋಡ್ತಾ ಹೋಗೋಣ. ಈ ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಕಳೆದ ಒಂದು 8 ವಾರಗಳಿಂದ, ಅಂದರೆ ಜೂನ್ 12ನೇ ತಾರೀಕಿಂದ ನಾವು ಸೇರ್ತಾ ಇದ್ದೀವಿ ಈ ಗೂಗಲ್ ಮೀಟ್ ನೇರ ಕಾರ್ಯಕ್ರಮದಲ್ಲಿ. ಒಂದೊಂದು ದಿನ ಒಂದೊಂದು ವಿಷಯವನ್ನು ತಗೊಂಡು ನಮ್ಮ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿ ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಕಳೆದ ವಾರಗಳಲ್ಲಿ ನಾವು ನೀರಾವರಿ ಬಗ್ಗೆ ಮಾತಾಡಿದ್ವಿ, ಹಸಿರೆಲೆ ಗೊಬ್ಬರದ ಬೆಳೆ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವು ಮಣ್ಣಿನ ಸೂಕ್ಷ್ಮಜೀವಿಗಳು, ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್, ಉಪಯೋಗಕಾರಿ ಸೂಕ್ಷ್ಮಜೀವಿಗಳ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಮಣ್ಣು, ನಾವು ಕೃಷಿ ಮಾಡ್ತಕ್ಕಂಥ ಮಣ್ಣು ಮತ್ತು ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಮತ್ತು ನಾವು ಬೆಳೀತಕ್ಕಂಥ ಬೆಳೆ, ಆ ಬೆಳೆಯ ಆರೋಗ್ಯ, ಆ ಬೆಳೆಯಿಂದ ಬರ್ತಕ್ಕಂಥ ಫಸಲು, ಆ ಫಸಲಿನ ಗುಣಮಟ್ಟ, ಆ ಫಸಲನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ, ಇವೆಲ್ಲವೂ ಒಂದಕ್ಕೊಂದಕ್ಕೊಂದು ಚೈನ್ ಕನೆಕ್ಟ್ ಆಗಿದೆ. ಹಾಗಾಗಿ ನಾವು ನೈಸರ್ಗಿಕ ಕೃಷಿನಲ್ಲಿ ಈ ಎಲ್ಲ ಅಂಶಗಳಿಗೂ ಗಮನ ಕೊಡ್ತಾ ಬರ್ತೀವಿ. ಇವತ್ತು ನಾವು ಸೂಕ್ಷ್ಮಜೀವಿಗಳ ಪಾತ್ರ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಏಕೆ ಬೇಕು, ಹೇಗಿರುತ್ತವೆ, ಹೇಗೆ ಕೆಲಸ ಮಾಡುತ್ತವೆ, ನೈಸರ್ಗಿಕ ಕೃಷಿಕರಾದ ನಮ್ಮ ಜವಾಬ್ದಾರಿ ಏನು ಸೂಕ್ಷ್ಮಜೀವಿಗಳನ್ನು ನಮ್ಮ ಮೇಲ್ಮಣ್ಣಿನಲ್ಲಿ ಕಾಪಾಡಿಕೊಳ್ಳೋಕ್ಕೆ, ಅದೆಲ್ಲವನ್ನು ತಿಳಿತಾ ಹೋಗೋಣ. ಫ್ರೆಂಡ್ಸ್, ವೆನ್ ವಿ ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಾರ್ಮಿಂಗ್, ದೇರ್ ಆರ್ ವೇರಿಯಸ್ ಕೀ ಫ್ಯಾಕ್ಟರ್ಸ್ and we try to understand them, learn them one after the other. In this Wednesday weekly webinar, we are covering many fundamental aspects of natural farming. In the previous week Wednesdays, we learnt about irrigation system. We also learnt about resources required for natural farming. And the last Wednesday, we discussed on 23rd July, we have discussed about green manuring and green manure plants. Today, 30th July 2025, we will be discussing more on beneficiary microorganisms which are available in our topsoil. ಸೊ ಈ ಒಂದು ನೈಸರ್ಗಿಕ ಕೃಷಿಯ ಗುರಿ ಏನಪ್ಪ ಅಂದರೆ, ನಾವು ಇದನ್ನು ಸುಸ್ಥಿರವಾಗಿ ಇಟ್ಕೋಬೇಕು. ಸುಸ್ಥಿರವಾದ ಮತ್ತು ಪುನರುತ್ಪಾದಕ, ಅಂದರೆ ನಮ್ಮ ಪೋಷಕಾಂಶಗಳಿಗೆ ಏನು ಬೇಕು ನನ್ನ ನೈಸರ್ಗಿಕ ಕೃಷಿಗೆ ಅದನ್ನು ಅಲ್ಲೇ ಪುನರ್ಬಳಕೆ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ರಿಸೋರ್ಸ್ನ ನಾವು ಉತ್ಪಾದನೆ ಮಾಡ್ಕೊಳ್ತೀವಿ. ಮತ್ತು ಹೊರಗಡೆಯಿಂದ ತರುವಾದ ವೆಚ್ಚವನ್ನು ಕಮ್ಮಿ ಮಾಡ್ತಾ ಬರಬೇಕು. ನಮ್ಮ ಕೃಷಿ ಮುಂದುವರೆದಂಗೆ ಕಡಿಮೆ ಬಂಡವಾಳ ಹೂಡಿಕೆ, ರೆಡ್ಯೂಸ್ಡ್ ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ, ಬಂಡವಾಳವನ್ನು ಕಡಿಮೆ ಮಾಡ್ಕೊತಾ ಹೋಗಬೇಕು. ಇದರಿಂದ ನಮ್ಮ ಪ್ರೊಡಕ್ಷನ್ ಕಾಸ್ಟ್, ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ. ಇವೆಲ್ಲವನ್ನು ನಾವು ನೈಸರ್ಗಿಕ ಕೃಷಿಯ ತಳಹದಿಗಳು ಅಥವಾ ವಿವಿಧ ಮಜಲುಗಳು ಅಂತ ಹೇಳ್ತೀವಿ. ಫ್ರೆಂಡ್ಸ್, ಅವರ್ ಕೋರ್ ಅಬ್ಜೆಕ್ಟಿವ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಟು ಮೇಕ್ ಇಟ್ ಸಸ್ಟೈನಬಲ್, ರೀಜನರೇಟಿವ್. It should use very less inputs from outside. Even if it should be economical, and thereby we can reduce our input cost and enhance our production or the harvest quality. So these are all the main goals or the way forward for us in natural farming. So in this today's episode, we discover more about beneficiary soil microbes and how we are going to manage them, or how they are going to perform in delivering the healthy plants and healthy harvest.
ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮೇಲ್ಮಣ್ಣಿನಲ್ಲಿ ಕೃಷಿ ಭೂಮಿಯಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳು ಹಾಗೆಂದರೆ ಏನು, ಅವುಗಳ ಪಾತ್ರ ಏನು, ಅವೇನು ಮಾಡುತ್ತವೆ, ನಾವು ಮತ್ತು ನೈಸರ್ಗಿಕ ಕೃಷಿಕರು ನಾವು ಅದ್ರ ಬಗ್ಗೆ ಹೇಗೆ ಗಮನ ಕೊಡಬೇಕು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡಿತಾ ಹೋಗೋಣ. ಕೆಲವು ಟರ್ಮ್ಸ್ಗಳನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಅದನ್ನು ಈ ನೀವು ಸೂಕ್ಷ್ಮಜೀವಿಗಳ ಬಗ್ಗೆ ಎಲ್ಲೇ ಓದಕ್ಕೆ ಹೋದಾಗಲೂ ಕನ್ನಡದಲ್ಲಾಗ್ಬೋದು, ಇಂಗ್ಲೀಷಲ್ಲಾಗ್ಬೋದು, ಈ ಶಬ್ದಗಳನ್ನು ಅವಾಗವಾಗ ನಾವು ಕೇಳ್ತಾ ಇರ್ತೀವಿ. ಫಸ್ಟ್ ಈ ಕೀವರ್ಡ್ಸ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಚಿಕ್ಕದಾಗಿ. ಫಸ್ಟು ನಾವು ಹೇಳೋದು ಬೆನಿಫಿಷರಿ ಮೈಕ್ರೋಬ್ಸ್, ಅಂದರೆ ಉಪಯೋಗಕಾರಿ ಸೂಕ್ಷ್ಮಜೀವಿಗಳು. ಮಣ್ಣಿನಲ್ಲಿರತಕ್ಕಂಥ ಸೂಕ್ಷ್ಮಜೀವಿಗಳು ಎಲ್ಲವೂ ಸಸ್ಯದ ಬೆಳವಣಿಗೆಗೆ ಮತ್ತು ಸಸ್ಯದ ಆರೋಗ್ಯಕ್ಕೆ ಪರಿಣಾಮ ಬೀರಲ್ಲ. ಸಸ್ಯವನ್ನು ತೊಂದರೆ ಕೊಡುವಂಥ ಹಾರ್ಮ್ಫುಲ್ ಮೈಕ್ರೋಬ್ಸ್ ಅಂತೂ ಇರ್ತವೆ. ಸೊ ನಮ್ಮ ಮುಖ್ಯ ಉದ್ದೇಶ ಇವತ್ತು ಉಪಕಾರಿ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರ್ತಕ್ಕಂಥವು, ಅದ್ರ ಬಗ್ಗೆ ಮಾತ್ರ ನಾವು ಗಮನಿಸ್ತಾ ಹೋಗೋಣ. ಅದಕ್ಕೆ ಬೆನಿಫಿಷರಿ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಮತ್ತು ಈ ಸೂಕ್ಷ್ಮಜೀವಿಗಳಲ್ಲಿ ವಿವಿಧ ಪ್ರಭೇದಗಳಿದೆ, ಜಾತಿಗಳಿದೆ, ವಿಧಗಳಿದೆ. ಒಂದೊಂದು ಪ್ರಭೇದಗಳು, ಒಂದೊಂದು ವಿಧದ, ಒಂದೊಂದು ಜಾತಿಯೂ ತನ್ನದೇ ಆದ ಕಾರ್ಯವನ್ನು ಮಣ್ಣಲ್ಲಿ ನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಆ ಸೂಕ್ಷ್ಮಜೀವಿಗಳ ಪ್ರಭೇದಗಳು, ಮೈಕ್ರೋಬಿಯಲ್ ಟ್ರೈಟ್ಸ್ ಆರ್ ಸ್ಪೀಶೀಸ್ ಆರ್ ದಿ ವೇರಿಯೇಷನ್ಸ್, ಆಲ್ ಡೆರಿವೇಟಿವ್ಸ್, ಅದ್ರ ಬಗ್ಗೆಯೂ ನಾವು ಇವತ್ತು ನೋಡ್ತಾ ಹೋಗೋಣ. ಮೈಕ್ರೋಬಿಯಲ್ ಡೈವರ್ಸಿಟಿ, ಇದು ನೋಡಿ, ನಾವು ನೈಸರ್ಗಿಕ ಕೃಷಿನಲ್ಲಿ ವೈವಿಧ್ಯತೆ ಬಹಳ ಮುಖ್ಯ ಅಂತ ಹೇಳ್ತೀನಿ. ಅದರಲ್ಲಿ ಈ ಸೂಕ್ಷ್ಮಜೀವಿಗಳಲ್ಲೂ ವೈವಿಧ್ಯತೆ ಇರುತ್ತೆ. ಸೊ ನಮ್ಮ ಮಣ್ಣಿನಲ್ಲಿರಬಹುದಾದಂತಹ ಸೂಕ್ಷ್ಮಜೀವಿಗಳಲ್ಲಿ ಹಲವಾರು ರೀತಿಯ ಸೂಕ್ಷ್ಮಜೀವಿಗಳಿರ್ತವೆ. ಮತ್ತು ಅವು ಎಲ್ಲವೂ ಒಂದು ಸಂಘಟನೆಯಾಗಿ ಕುಟುಂಬದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. There are different species of microbes. They all perform together in the form of a family, in the form of a group. That group of microbes of different species, we call them as microbial diversity. Next is microbial density. ಇದು ಸ್ಪೆಲ್ಲಿಂಗ್ ಡೆನ್ಸಿಟಿ ಅಂತ ಓದ್ಕೊಳ್ಳಿ. ಅಂದರೆ ನಾವು ವಿವಿಧ ಜಾತಿಯ ಸೂಕ್ಷ್ಮಜೀವಿಗಳ ಜೊತೆಗೆ ಅವುಗಳ ಸಾಂದ್ರತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಮಣ್ಣಿನಲ್ಲಿ ಹಲವಾರು ಜಾತಿಯ ಸೂಕ್ಷ್ಮಜೀವಿಗಳಿರುತ್ತವೆ. ಅವುಗಳ ಸಂಖ್ಯೆ ಎಷ್ಟಿರುತ್ತೆ, ನಮ್ಮ ಮಣ್ಣನ್ನು ಕಾಪಾಡಲಿಕ್ಕೆ, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತೆ, ಆ ಒಂದು ಸಂತತಿಯ ಸಂಖ್ಯೆಯನ್ನು ಸಹ ನಾವು ಗಮನಿಸ್ತಾ ಹೋಗ್ತೀವಿ. ಅದಕ್ಕೆ ಮೈಕ್ರೋಬಿಯಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಸಾಂದ್ರತೆ ಅಥವಾ ಡೆನ್ಸಿಟಿ. ಸೊ ಸೂಕ್ಷ್ಮಜೀವಿಗಳ ಮೈಕ್ರೋಬ್ಸ್ ಡೈವರ್ಸಿಟಿ ಆ್ಯಂಡ್ ಡೆನ್ಸಿಟಿ ಆರ್ ದ 2 key words we are going to use. ನೆಕ್ಸ್ಟ್ ಥಿಂಗ್ ಈಸ್ ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರ್. ಸೊ ಮೂಲ ದ್ರಾವಣ ಅಂತ ಹೇಳ್ತೀವಿ, ಸೂಕ್ಷ್ಮಜೀವಿಗಳ ಮೂಲ ದ್ರಾವಣ. ಫ್ರಮ್ ವೇರ್ ವಿ ವಿಲ್ ಗೆಟ್ ದಿಸ್ ಮೈಕ್ರೋಬ್ಸ್ ಫ್ರಮ್, ಆ್ಯಂಡ್ ಹ್ಯಾವ್ ದೆ ಕಮ್ ಇನ್ ದ ಪೌಡರ್ ಫಾರ್ಮ್ ಆರ್ ಇನ್ ದ ಲಿಕ್ವಿಡ್ ಫಾರ್ಮ್. ಇಫ್ ದೇ ಆರ್ ಕಮಿಂಗ್ ಇನ್ ದ ಲಿಕ್ವಿಡ್ ಫಾರ್ಮ್, ದಟ್ಸ್ ಕಾಲ್ಡ್ ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರ್, ಲಿಕ್ವಿಡ್ ಫಾರ್ಮೇಷನ್. ಸಿಮಿಲರ್ಲಿ ಮೈಕ್ರೋಬಿಯಲ್ ಸೋರ್ಸ್ ಅಂಡ್ ದ ಪೌಡರ್ ಫಾರ್ಮೇಷನ್. ಪ್ರಾರಂಭದ ದಿನಗಳಲ್ಲಿ ನಾವು ಈ ಸೂಕ್ಷ್ಮಜೀವಿಗಳನ್ನು ನಮ್ಮ ಮಣ್ಣಿಗೆ ಹೊರಗಡೆಯಿಂದ ತಂದು ಸೇರಿಸಬೇಕಾಗತ್ತೆ. ಅದನ್ನು ಸೇರಿಸಲಿಕ್ಕೆ ನಾವು ಮೂಲವನ್ನು ಹುಡುಕ್ತೀವಿ. ಆ ಸೂಕ್ಷ್ಮಜೀವಿಗಳ ಮೂಲವು ದ್ರಾವಣ ರೂಪದಲ್ಲೂ ಇರುತ್ತೆ, ಲಿಕ್ವಿಡ್ ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರ್, ಮತ್ತು ಪೌಡರ್ ಪುಡಿ ರೂಪದಲ್ಲೂ ಇರುತ್ತೆ, ಪೌಡರ್ ಫಾರ್ಮೆಟ್ ಆಫ್ ಮೈಕ್ರೋಬಿಯಲ್ ಕಲ್ಚರ್. ನಾವು ಸೋರ್ಸ್ ಆಫ್ ಕಲ್ಚರ್ ಬಗ್ಗೆ ಮಾತಾಡುವಾಗ ಯಾವ ಮೂಲ ದ್ರಾವಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆಮೇಲೆ ನಾವೇನು ಮಾಡ್ತೀವಿ, ಆ ಮೂಲ ದ್ರಾವಣ ತರ್ತೀವಲ್ಲ, ಅದನ್ನು ಹಾಗೆ ಉಪಯೋಗಿಸಲ್ಲ. ಅದನ್ನು ನಾವು ಡೈಲ್ಯೂಟ್ ಮಾಡಿ, ಡೂಪ್ಲಿಕೇಟ್ ಮಾಡಿ, ಅವುಗಳ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ ನಮ್ಮ ಮೇಲ್ಮಣ್ಣಿಗೆ ಅಥವಾ ನಮ್ಮ ಗಿಡದ ಬುಡಕ್ಕೆ ಸೇರಿಸ್ತೀವಿ. ಅದಕ್ಕೊಂದು ಪ್ರೊಸೆಸ್ ಇರುತ್ತೆ. ಸೊ ಸೂಕ್ಷ್ಮಜೀವಿಗಳ ಮೂಲ ದ್ರಾವಣವನ್ನು ತರೋದು ಮತ್ತು ಅದನ್ನು ಡೆವಲಪ್ ಮಾಡಿ, ಡುಪ್ಲಿಕೇಶನ್ ಮಾಡಿಕೊಂಡು ಡೈಲ್ಯೂಟ್ ಮಾಡಿ ಮತ್ತೆ ಅದನ್ನು ನಮ್ಮ ಗಿಡದ ಬುಡಕ್ಕೆ ಸೇರಿಸುವುದು. ದಿ ಸೋರ್ಸ್ ಕಲ್ಚರ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಫ್ರಮ್ ದ ಸೋರ್ಸ್ ಕಲ್ಚರ್ ಟು ಪ್ರಿಪೇರ್ ಎ ಡೈಲ್ಯೂಟೆಡ್ ಮಲ್ಟಿಪ್ಲೈಡ್ ಕಲ್ಚರ್ ಲಿಕ್ವಿಡ್ that has to be applied on the field or on the basin of the plant. That's called diluted culture. When you talk about 1 liter per plant, 2 liter per plant, we are referring to the diluted one, not the source culture. So those terminologies has to be clear. ಮುಂದಿನದು ಮೈಕ್ರೋಬಿಯಲ್ ಬಯೋಮ್ ಅಂತ ಹೇಳ್ತೀವಿ, ಸೂಕ್ಷ್ಮಜೀವಿಗಳ ಸಮುಚ್ಚಯ. ಅಂದರೆ ನಮ್ಮ ಆರೋಗ್ಯಕರ ಮಣ್ಣಿನಲ್ಲಿ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಎಲ್ಲ ಸಂಖ್ಯೆಯಲ್ಲೂ ಇರುತ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತವೆ, ಮತ್ತು ಅವು ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇರ್ತವೆ. ಆ ಒಂದು ವ್ಯವಸ್ಥೆ ನಮ್ಮ ಮಣ್ಣಿನಲ್ಲಿ ನಿರ್ಮಾಣವಾಗುತ್ತೆ. ಅದನ್ನು ನಾವು ಮೈಕ್ರೋಬಿಯಲ್ ಬಯೋಮ್ ಅಂತ ಹೇಳ್ತೀವಿ. ನಮ್ಮ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗ್ತಾ ಇದೆ, ಮಣ್ಣಿನಲ್ಲಿ ಹ್ಯೂಮಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಬೆಳೆ ಆರೋಗ್ಯವಾಗಿ ಬರ್ತಾ ಇದೆ ಅನ್ನೋದಕ್ಕೆ ಈ ಮೈಕ್ರೋಬಿಯಲ್ ಬಯೋಮ್ ಅನ್ನೋದು ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಪ್ರಾರಂಭದಲ್ಲಿ ರಾಸಾಯನಿಕ ಕೃಷಿ ಮಾಡದಂಥ ಪ್ರದೇಶಗಳಲ್ಲಿ ಈ ಮೈಕ್ರೋಬಿಯಲ್ ಬಯೋಮ್ ಭಾಳ ಕಡಿಮೆ ಇರುತ್ತೆ. ಆಮೇಲೆ ನಾವು ಅದನ್ನು ಹೊರಗಡೆಯಿಂದ ಸೇರಿಸ್ತಾ ಬಂದು ಮತ್ತು ಅವುಗಳಿಗೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿದಾಗ ಈ ಮೈಕ್ರೋಬಿಯಲ್ ಬಯೋಮ್ ಅಥವಾ ಸೂಕ್ಷ್ಮಜೀವಿಗಳ ಸಮುಚ್ಚಯ ಜಾಸ್ತಿ ಆಗ್ತಾ ಬರುತ್ತೆ.
ಅದು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ನಮ್ಮ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಬೆಳೆಗಳು ಆರೋಗ್ಯವಾಗಿ ಬೆಳೆಯುತ್ತವೆ. The level of microbial biome will be very less initially if a chemical farming practices has been done in that soil. As we start inoculating microbes and managing them, help them to perform, the microbial diversity and density all will going to change. Thereby that the ratio, the level or the index of microbial biome will only increase. It is directly proportional to the health of the soil or the soil organic carbon or the humus. So if I say my microbial biome in my soil is very good, that means our soil organic carbon is very good and the soil is healthy. So our focus is to ensure good amount of microbial biome is maintained on our topsoil. So in this we also discuss one of this source of microorganism that we call it as effective microorganism or enrichable microorganism, EM-1. This actually I am using in both my farms, so I will go to see little more details about that. Then third thing, the last part is microbial consortia. ಏನು microbial consortia ಅಂದರೆ, if there are more than one types of traits of microbes are brought into a single carrier liquid as a source microbial culture, that single carrier liquid carrying multiple traits of microbes is called consortia. ಸೂಕ್ಷ್ಮಜೀವಿಗಳ ಸಮೂಹ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಮೇಲ್ಪಟ್ಟಂಥ ಸೂಕ್ಷ್ಮಜೀವಿಗಳನ್ನು ಒಂದೇ ದ್ರಾವಣದಲ್ಲಿ ಸೇರಿಸಿ ನಮಗೆ ಕೊಡ್ತಾರೆ. ಅದನ್ನು ನಾವು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಕರಿತೀವಿ. ಕನ್ಸಾರ್ಷಿಯಾದಲ್ಲಿ ಒಂದಕ್ಕಿಂತ ಹೆಚ್ಚು ವಿವಿಧ ಜಾತಿಯ ಸೂಕ್ಷ್ಮಜೀವಿಗಳನ್ನು ಒಂದಕ್ಕೊಂದು ಪರಸ್ಪರ ಪೂರಕವಾಗಿರೋ ಥರ ಸೇರಿಸಿರ್ತಾರೆ. ಅದನ್ನು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಹೇಳ್ತೀವಿ. ಸೊ ನಾವು ಸೂಕ್ಷ್ಮಜೀವಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಿತ್ರರೆ ಎಲ್ಲ ಶಬ್ದಗಳು ಬರುತ್ತೆ. ಸೊ ಬೆನಿಫಿಷರಿ ಮೈಕ್ರೋಬ್ಸು, ಮೈಕ್ರೋಬಿಯಲ್ ಟ್ರೈಟ್ಸು, ಮೈಕ್ರೋಬಿಯಲ್ ಡೆನ್ಸಿಟಿ ಆ್ಯಂಡ್ ಡೈವರ್ಸಿಟಿ, ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರು, ಮೈಕ್ರೋಬಿಯಲ್ ಬಯೋಮು ಆ್ಯಂಡ್ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ. ಈ ಇಷ್ಟು ಶಬ್ದಗಳನ್ನು ನಾವು ಆವಾಗವಾಗ ಗಮನಿಸ್ತಾ ಇರ್ತೀವಿ. ನೀವು ಸೂಕ್ಷ್ಮಜೀವಿಗಳ ಬಗ್ಗೆ ಯಾವುದೇ ಡಾಕ್ಯುಮೆಂಟ್ ಓದ್ತಾ ಇದ್ದರೆ ಈ ಶಬ್ದಗಳು ಪುನರಾವರ್ತನೆ ಆಗ್ತಿರೋದನ್ನ ನೀವು ಗಮನಿಸ್ತೀರಾ. ಆ ಶಬ್ದಗಳ ಅರ್ಥವನ್ನು ನಾನು ಇವಾಗ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಆ ಡಾಕ್ಯುಮೆಂಟ್ನ ಓದುವಾಗ ನೀವಾಗ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಇಂಡೆಕ್ಸ್ನ ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ. These are the terminologies used when we are reading and referring about the soil microbes. So today I will try to cover this topic in about 7 to 8 sub-modules. So time permits, I will cover all the 8 today. If not, I will try to stop about 3 to 4. Then I will continue next week because very important subject. And many of us who have come to chemical free farming initially, so we wanted to understand more about this. And there are a lot of misconceptions also around us about managing microbes or inoculating microbes to our topsoil. So different non-chemical farming practices explains the microbial management in their own way. So when we start following these kind of practices, so we need to understand the fine differentiation between them. Hence I will not hurry up the thing. This is a very interesting and very important subject for natural farmers. So I will try to go as slowly as I can. I will repeat if required, and if I am unable to cover all these topics today, no problem, we will take another Wednesday and continue. ಈ ಸೂಕ್ಷ್ಮಜೀವಿಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಬೇಕಾಗುತ್ತೆ ಮಿತ್ರರೇ. ಯಾಕೆಂದರೆ ನಾವು ಪ್ರತಿದಿನ ನಮ್ಮ ಮಣ್ಣಿನಲ್ಲಿ ನಾವು ನಮ್ಮ ಬೆಳೆಯ ಆರೋಗ್ಯವನ್ನು ನೋಡ್ತಾ ಬರ್ತೀವಿ ಮತ್ತು ನಮ್ಮ ಒಳಸುರಿಗಳ ವೆಚ್ಚವನ್ನು ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇರ್ತೀವಿ. ಅವೆರಡನ್ನೂ ಸಾಧಿಸಲಿಕ್ಕೆ ಅಂದರೆ ನಮ್ಮ ಒಳಸುರಿ ವೆಚ್ಚವನ್ನು ಕಡಿಮೆ ಮಾಡೋದು ಮತ್ತು ನಮ್ಮ ಬೆಳೆ ಆರೋಗ್ಯವಾಗಿರುವುದು, ಉತ್ಕೃಷ್ಟವಾದ ಇಳುವರಿಯನ್ನು ನಾವು ಪಡೆಯೋದು, ಇದಕ್ಕೆ ಮುಖ್ಯವಾಗಿ ಕಾರಣವಾಗುವಂಥದ್ದು ನಮ್ಮ ಈ ಮಣ್ಣಿನಲ್ಲಿರತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳು. ಈ ಉಪಕಾರ ಸೂಕ್ಷ್ಮಜೀವಿಗಳನ್ನು ಹೇಗೆ ನಾವು ಮಣ್ಣಿನಲ್ಲಿ ತಂದು ಸೇರಿಸಬೇಕು ಪ್ರಾರಂಭಿಕ ಹಂತಗಳಲ್ಲಿ, ಆಮೇಲೆ ಎಷ್ಟು ವಾರದ ನಂತರ ಎಷ್ಟು ತಿಂಗಳಿಗೆ ಒಂದು ಸತಿ ಸೇರಿಸಬೇಕು, ಆಮೇಲೆ ನಮ್ಮ ಮೂಲ ದ್ರಾವಣವನ್ನು ಎಷ್ಟು ಲೀಟ್ರಿಗೆ ನಾವು ಡೈಲ್ಯೂಟ್ ಮಾಡ್ಕೋಬೇಕಾದ್ರೆ ಏನೇನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಮಾಡಬೇಕು, ಎಷ್ಟು ದಿನ ಆದಮೇಲೆ ಅದನ್ನು ನನ್ನ ಗಿಡದ ಬುಡಗಳಿಗೆ ಅಥವಾ ನನ್ನ ಬೆಳೆಗೆ ಸೇರಿಸಬೇಕು, ಎಷ್ಟು ಕ್ವಾಂಟಿಟಿನಲ್ಲಿ ಸೇರಿಸಬೇಕು, 100 ml ಸಾಕಿ, 2 ಲೀಟ್ರ್ ಹಾಕಬೇಕೆ, ಆಮೇಲೆ ಒಂದೊಂದು ಕೃಷಿ ವಿಷಮುಕ್ತ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ಈ ಸೂಕ್ಷ್ಮಜೀವಿಗಳ ಸೋರ್ಸು, ಮೂಲ ಮತ್ತು ಅದರ ಬೆಳೆಸುವಿಕೆ, ಡೈಲ್ಯೂಷನ್ ಮಾಡೋದು ಮತ್ತು ಅದನ್ನು ಬಳಸುವಿಕೆ ಎಲ್ಲದರ ಬಗ್ಗೆಯೂ ಅದರದೇ ಆದಂಥ ವಿವರಣೆಗಳಿದೆ. ಸೊ ನಾವು ಅದನ್ನು ಓದ್ತಾ ಹೋದಾಗ ಇದೇನು ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಈ ಥರ ಹೇಳಿದ್ದಾರೆ, ಇನ್ನೊಂದು ZBNF ಅಲ್ಲಿ ಈ ಥರ ಹೇಳಿದ್ದಾರೆ, ನ್ಯಾಚುರಲ್ ಫಾರ್ಮಿಂಗಲ್ಲಿ ಈ ಥರ ಹೇಳ್ತಾರೆ, ಪರ್ಮಾಕಲ್ಚರಲ್ಲಿ ಈ ಥರ ಹೇಳ್ತಾರೆ. ಇವೆಲ್ಲವನ್ನು ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಅದು ನಮಗೆ ಪ್ರಾರಂಭದಲ್ಲಿ ಅದನ್ನು ಎಲ್ಲವೂ ಅರ್ಥ ಸೇಮ್ ಇರುತ್ತೆ, ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನದಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ನಿಧಾನವಾಗಿ ಇವತ್ತು
ಗಮನಿಸ್ತಾ ಹೋಗೋಣ. So let us start with one by one. The first part is soil and its characters and how microbes will influence the topsoil. Next thing is the beneficiary microorganisms. What is meant by beneficiary microorganisms, what it consists of, and how they benefit our plants. We will discuss about it. Third part is the microbial inoculation. As I already said, if our soil doesn't have sufficient diversity of microbes or the microbial biome, then we will going to add from an external reliable microbial source culture. We bring in the microbial source culture, we duplicate them, dilute them, and then we apply it to our crop zone. That's called microbial inoculation. That also we will discuss. Source of beneficiary microbes. Where do we get these microbes from? So there are different ways and sources of getting this beneficiary microbes initially. So we look at some of the possible sources, natural sources available, and also some of the commercial options. Then we discuss about what is consortia, the microbial consortia. When we get our source culture in the form of consortia, so how do we handle them? So how do we look at the microbial source culture if it is in consortia, or if the source culture is just a single strain microbial culture, then how do we handle them? The multi-strain in a single carrier is called consortia. Many times we use this consortia microbial liquid, and sometimes we may have to use the single strain also. Then how do we manage the multi-strain, that is consortial microbial source culture, and the single strain source culture? That differentiation also we should be aware of. The moment the word consortia comes, we should be aware of certain basics. Then obviously we have to choose the right microbial culture, which is most appropriate, more efficient, and more economical, and easy to source and easy to manage. So which is, there are multiple sources are there. We look at each sources which has been used today in our chemical free farming practices and try to understand the differences between them. There are differences, we need to understand them. This is very, very important, because this is where I already said the difference between organic farming and natural farming come into picture. Then one of the commercial product available which I am using in both my farms, that is called enrichable microorganism, or enrichable EM1. So this also we will discuss little brief. Then finally we understand what is the way forward for us to manage these microbes in our soil. ಇದಿಷ್ಟು ಇವತ್ತಿನ ಸಿಲೆಬಸ್ ಇರುತ್ತೆ ಮಿತ್ರರೇ. ಸೊ ಫಸ್ಟು ನಾವು ಮಣ್ಣಿನ ಗುಣಧರ್ಮಗಳು, ಆರೋಗ್ಯಕರ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ, ಅದನ್ನು ಗುರುತಿಸ್ತಾ ಹೋಗೋಣ. ಆಮೇಲೆ ಉಪಕಾರಿ ಸೂಕ್ಷ್ಮಜೀವಿಗಳಂದರೆ ಯಾವ ವಿಧಗಳಿರುತ್ತೆ, ಅವು ಹೇಗೆ ನಮಗೆ ಅಥವಾ ಮಣ್ಣಿಗೆ ಮತ್ತು ಸಸ್ಯಗಳಿಗೆ ಉಪಕಾರಿಯಾಗಿರ್ತವೆ, ಅದನ್ನು ಗಮನಿಸ್ತಾ ಹೋಗೋಣ. ಆಮೇಲೆ ಪ್ರಾರಂಭದಲ್ಲಿ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳ ಸಂಖ್ಯೆ ಇಲ್ಲದೆ ಇದ್ದಾಗ ನಾವು ಹೊರಗಡೆಯಿಂದ ತಂದು ಸೇರಿಸ್ತೀವಿ. ಅದನ್ನು ಸೂಕ್ಷ್ಮಜೀವಿಗಳನ್ನು ಸೇರಿಸುವುದು ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ಸೇರಿಸಬೇಕು, ಯಾವ ಹಂತದಲ್ಲಿ ಸೇರಿಸಬೇಕು, ಆಮೇಲೆ ಎಷ್ಟು ಥರ ಅದನ್ನು ಸೂಕ್ಷ್ಮಜೀವಿ ದ್ರಾವಣವನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಎಷ್ಟನ್ನು ಅಪ್ಲೈ ಮಾಡಬೇಕು, ಎಷ್ಟು ದಿನ ಆದಮೇಲೆ ಎಷ್ಟು ದಿನಗಳ ನಂತರ ಮತ್ತೆ ಅಪ್ಲೈ ಮಾಡಬೇಕು, ಇದೆಲ್ಲ ನಮ್ಮ ಇನಾಕ್ಯುಲೇಷನ್ಸ್ ಸೇರ್ಪಡೆ ಹಂತದಲ್ಲಿ ಬರುತ್ತೆ. ಮತ್ತು ನಾವು ಈ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಅಥವಾ ಪುಡಿಯನ್ನು ಹೊರಗಡೆಯಿಂದ ತರಬೇಕಾದ್ರೆ ಅದಕ್ಕೆ ಮೂಲಗಳು ಯಾವುದು, ನಾವು ಎಲ್ಲಿಂದ ತರಬಹುದು, ಪ್ರಾಕೃತಿಕವಾಗಿ ನಮ್ಮ ತೋಟದಲ್ಲೇ ಸಿಗುತ್ತೆ ಅಥವಾ ಬೇರೆ ಕಡೆಯಿಂದ ತರಬೇಕಾದ್ರೆ ಯಾವ್ಯಾವ ಮೂಲಗಳಿದೆ, ಅದನ್ನು ನಾವು ಗಮನಿಸ್ತಾ ಹೋಗೋಣ. ಆಮೇಲೆ ನಾವು ಈ ಥರ ಸೂಕ್ಷ್ಮಜೀವಿಗಳನ್ನು ಉಪಯೋಗಿಸುವಾಗ ನಮ್ಗೆ ಅದನ್ನು ಒಂದು ಮಿಶ್ರಣದ ರೂಪದಲ್ಲಿ ಕೊಡ್ತಾರೆ. ಆ ಮಿಶ್ರಣವನ್ನು ಕೊಟ್ಟಾಗ ಆ ಮಿಶ್ರಣವನ್ನು ನಾವು ನೋಡೋದು ಹೇಗೆ, ಸೂಕ್ಷ್ಮಜೀವಿಗಳ ಮೂಲ ದ್ರಾವಣ ಮಿಶ್ರಣ ರೂಪದಲ್ಲಿ ಬಂದಾಗ, ಕನ್ಸಾರ್ಷಿಯಾ ಅಂತ ಹೇಳ್ತಾರೆ, ಅದು ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಥವಾ ಒಂದೇ ಒಂದು ಸೂಕ್ಷ್ಮಜೀವಿ ಇರತಕ್ಕದ್ದನ್ನು ದ್ರಾವಣವೂ ಸಿಗುತ್ತೆ ಮಾರ್ಕೆಟಲ್ಲಿ, ಅಥವಾ ಅದನ್ನು ತಗೊಂಬಂದಾಗ ಅದನ್ನು ಹೇಗೆ ನಾವು ಡೆವಲಪ್ ಮಾಡಿ, ಡೂಪ್ಲಿಕೇಟ್ ಮಾಡಿ, ಡೈಲ್ಯೂಟ್ ಮಾಡಿ ನಮ್ಮ ಬೆಳೆಗಳಿಗೆ ಕೊಡಬೇಕು, ಆ ಒಂದು ವ್ಯತ್ಯಾಸವನ್ನು ಸಹ ಗಮನಿಸ್ತಾ ಹೋಗೋಣ. ಆಮೇಲೆ ಈ ಒಂದು ಸೋರ್ಸ್ ಮೂಲ ದ್ರಾವಣ EM1 ಅಂತ ಒಂದಿದೆ, ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತಲೇ ಹೇಳ್ತಾರೆ. ಈ EM1 ಮೂಲ ದ್ರಾವಣದ ಬಗ್ಗೆನೇ ಸ್ವಲ್ಪ ತಿಳ್ಕೊಳ್ಳೋಣ. ಈ ದ್ರಾವಣವನ್ನು ನಾನು ನನ್ನ 2 ಕೃಷಿ ಪ್ರದೇಶದಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ತಗೊಂಡು ಮುಂದೆ ಹೊರಟೋಗೋಣ. ಆಮೇಲೆ ಅಂತಿಮವಾಗಿ ಈ ಸೂಕ್ಷ್ಮಜೀವಿಗಳ ನಿರ್ವಹಣೆಯಲ್ಲಿ ನೈಸರ್ಗಿಕ ಕೃಷಿಕರಾದ ನಮ್ಮ ಜವಾಬ್ದಾರಿ ಏನು, ಅದನ್ನು ನಾವು ಲಾಸ್ಟ್ ಗಮನಿಸ್ತಾ ಹೋಗೋಣ. ಇದಿಷ್ಟು ಪಾಯಿಂಟ್ಸ್ನ ನಾನು ಇವತ್ತಿನ ವೆಬಿನಾರ್ನಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಧಾನವಾಗಿ ಹೋಗ್ತೀನಿ, ನೋಡೋಣ ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡೋಣ. ಫ್ರೆಂಡ್ಸ್, ಆಸ್ ಎ ಸೆಡ್, ದ ಹೆಲ್ತಿ ಸಾಯಿಲ್ ಮೀನ್ಸ್ our crops will be healthy, the harvest will be healthy, and the animals, we depend on those healthy food, our health will be restored. ಸೊ ನಮ್ಮೆಲ್ಲರ ಆರೋಗ್ಯ ಒಂದು ಉತ್ತಮ ಗುಣಮಟ್ಟದ ಆಹಾರದ ಮೇಲೆ ಅವಲಂಬಿಸಿರುತ್ತೆ. ಆ ಉತ್ತಮ ಗುಣಮಟ್ಟದ ಆಹಾರ ಒಂದು ಆರೋಗ್ಯಕರ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಆರೋಗ್ಯಕರ ಫಸಲು ಬೆಳೆಯಿಂದ ಅವಲಂಬಿಸಿರುತ್ತೆ. ಹಾಗಾದರೆ
ನಮ್ಮೆಲ್ಲರ ಆರೋಗ್ಯ ಯಾವುದ್ರ ಮೇಲೆ ನಿಂತಿರುತ್ತೆ ಅಂತಂದರೆ ಆರೋಗ್ಯಕರ ಮಣ್ಣಿನ ಮೇಲೆ ನಿಂತಿರುತ್ತೆ. ಆ ಆರೋಗ್ಯಕರ ಮಣ್ಣು ಯಾವುದನ್ನು ಅವಲಂಬಿಸಿರುತ್ತೆ ಅಂದರೆ ಸೂಕ್ಷ್ಮಜೀವಿಗಳನ್ನು ಅವಲಂಬಿಸಿರುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳ ಮೇಲೆ ಅವಲಂಬಿಸಿದೆ ಅಂತ ನಾವು ಅದಕ್ಕೆ ಸಂಬಂಧವನ್ನು ಕಲ್ಪಿಸ್ಕೋಬೋದು. ಸೊ ಇದು ಭಾಳ ಮುಖ್ಯವಾಗುತ್ತೆ. ಸೊ ದಿ ಹೆಲ್ತ್ ಆಫ್ ದ ಸಾಯಿಲ್ which is influenced by the microbial biome in the soil will determine the health of the crops, which determines the quality of the harvest, which in turn influences our health. So healthy soil means you should have very good organic biomass, should have active microbial biome, and it will have aeration and it will have mulching. ಈ ಇಷ್ಟು ವಿಧಾನಗಳು ನಮ್ಮ ಆರೋಗ್ಯಕರ ಮಣ್ಣನ್ನು ನಾವು ಹೆಂಗೆ ಸೃಷ್ಟಿ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಸಸ್ಯ ತ್ಯಾಜ್ಯಗಳನ್ನು ಪ್ರಾಣಿ ತ್ಯಾಜ್ಯಗಳನ್ನು ಬಳಸಿ ಸಾವಯವ ಗೊಬ್ಬರವನ್ನು ಮಾಡಿ ಅಲ್ಲಿಗೆ ಹಾಕ್ತಾ ಬರಬೇಕು. ಅಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆ ನಿರಂತರವಾಗಿರೋ ಥರ ನೋಡ್ಕೋಬೇಕು. ಅವುಗಳ ಚಟುವಟಿಕೆಗೆ ಪೂರಕವಾದ ವಾತಾವರಣವನ್ನು ನಾವು ನಿರ್ಮಿಸ್ಕೊಡ್ಬೇಕು. ಆಮೇಲೆ ಗಾಳಿ ಆಡುವಿಕೆ, ನಮ್ಮ ಗಿಡದ ಬುಡದಲ್ಲಿ ಬೇರು ವಲಯದಲ್ಲಿ ಯಾವಾಗಲೂ ಗಾಳಿ ಆಡುವಿಕೆ ಇರಬೇಕು. ಇವೆಲ್ಲ ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಗಾಳಿ ಆಡುವಿಕೆ ಇರಬೇಕು. ಮತ್ತು ಮಣ್ಣಿನ ನಮ್ಮ ಗಿಡದ ಬುಡದಲ್ಲಿ ಯಾವಾಗಲೂ ಮುಚ್ಚಿಗೆ ಮಾಡಿರಬೇಕು. ಇವೆಲ್ಲವನ್ನೂ ಮಾಡೋದ್ರಿಂದ ನಾವು ಒಂದು ಉತ್ಕೃಷ್ಟವಾದ ಆರೋಗ್ಯಕರ ಮಣ್ಣನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿ ಮಾಡ್ಕೋಬಹುದು. ಅದರಿಂದ ಮಣ್ಣು ಆರೋಗ್ಯವಾಗುತ್ತೆ, ಸಸ್ಯಗಳು ಆರೋಗ್ಯವಾಗಿರ್ತವೆ, ಅದರ ಆಹಾರ ಪದಾರ್ಥಗಳನ್ನು ಬಳಸತಕ್ಕಂಥ ಪ್ರಾಣಿಗಳು ಮತ್ತು ನಾವು ಆರೋಗ್ಯವಾಗಿರ್ತೀವಿ. ಸೊ ಆರೋಗ್ಯಕರ ಮಣ್ಣಿನ ನಿರ್ವಹಣೆ ಅಂದರೆ ಹೆಲ್ತಿ ಸಾಯಿಲ್ನ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ಯು ಟೇಕ್ ಕೇರ್ ಆಫ್ ಮಾಯಿಶ್ಚರ್, ದ ಮೆನ್ಯೂರ್ ಆ್ಯಂಡ್ ದ ಮೈಕ್ರೋಬ್ಸ್. ಆಲ್ 3 M's ಹ್ಯಾಸ್ ಟು ಬಿ ಮ್ಯಾನೇಜ್ಡ್ ಬೈ ಅಸ್. ಸೊ ತೇವಾಂಶ ನಿರ್ವಹಣೆ, ಸಾವಯವ ಗೊಬ್ಬರದ ಉತ್ಪಾದನೆ ಅಥವಾ ಬಳಕೆ, ಉತ್ಪಾದಿಸಿ ಮತ್ತು ಬಳಸುವುದು, ಮತ್ತು ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಅವಕ್ಕೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸೋದು. ಇದಿಷ್ಟನ್ನು ನಾವು ನೈಸರ್ಗಿಕ ಕೃಷಿಕರು ಮಾಡಿದ್ರೆ ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ. ಅದರಿಂದ ನಾವು ಆರೋಗ್ಯವಾಗಿರ್ತೀವಿ. ಮಣ್ಣಿನ ಬಗ್ಗೆ ಸಾಕಷ್ಟು ಹೇಳ್ತಾನೆ ಇರ್ತೀವಿ. ಅದು ನಾವೇನೇ ಶುರು ಮಾಡಿದ್ರು ಮಣ್ಣಿನಿಂದಲೇ ಶುರು ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಷಯ ಉಪಕಾರಿ ಸೂಕ್ಷ್ಮಜೀವಿಗಳು. ಟುಡೇಸ್ ಟಾಪಿಕ್ ಈಸ್ ಬೆನಿಫಿಷರಿ ಮೈಕ್ರೋಬ್ಸ್. So what is these beneficiary microbes, what is their role, and how we can add to them into the topsoil, how do we manage them? ಈ ವಾರದ ಈ ಸಂಚಿಕೆಯಲ್ಲಿ ನಾವು ಉಪಕಾರಿ ಮಣ್ಣಿನ ಸೂಕ್ಷ್ಮಜೀವಿಗಳ ಬಗ್ಗೆ ನೋಡ್ತಾ ಹೋಗೋಣ. ಅವುಗಳ ಉಪಯುಕ್ತತೆ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ದಿ ಬೆನಿಫಿಷರಿ ಸಾಯಿಲ್ ಮೈಕ್ರೋಬ್ಸ್ ಆರ್ microscopic organisms found in the topsoil with different species or traits and established a symbiotic relationship with the plants. So this is a simple definition of soil microbes or beneficiary soil microbes. ಉಪಕಾರಿ ಸೂಕ್ಷ್ಮಜೀವಿಗಳನ್ನು ನಾವು ಹೇಗೆ ಹೇಳ್ಬೋದು ಅಂದರೆ ಇವು ವಿವಿಧ ವರ್ಗಗಳಿಗೆ ಸೇರಿರ್ತವೆ. ಅಂದರೆ ಬೇರೆ ಬೇರೆ ಜಾತಿಯ ಸೂಕ್ಷ್ಮಜೀವಿಗಳು ಅದರಲ್ಲಿರುತ್ತವೆ. ಅವು ನಮ್ಮ ಕೃಷಿ ಭೂಮಿಯಲ್ಲಿ ಇರತಕ್ಕಂಥ ಸಸ್ಯಗಳ ಸಮೂಹದೊಂದಿಗೆ ಪರಸ್ಪರ ಕೊಡುಕೊಳ್ಳುವಿಕೆ ಸಂಬಂಧವನ್ನು ಕಲ್ಪಿಸ್ಕೊಳ್ತವೆ. ಅದಕ್ಕೆ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸಸ್ಯಗಳು ಸೂಕ್ಷ್ಮಜೀವಿಗಳನ್ನು ಅವಲಂಬಿಸಿರುತ್ತವೆ ಮತ್ತು ಸೂಕ್ಷ್ಮಜೀವಿಗಳು ಈ ಸಸ್ಯಗಳನ್ನು ಅವಲಂಬಿಸಿರುತ್ತವೆ. ಈ ಪರಸ್ಪರ ಅವಲಂಬನೆ ಇದೆಯಲ್ಲ, ಕೊಡುಕೊಳ್ಳುವಿಕೆ, ಇದು ನಾವು ಗಮನಿಸ್ಬೋದು. ಇದನ್ನು ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಪರಸ್ಪರ ಕೊಡುಕೊಳ್ಳುವಿಕೆಯ ಸಂಬಂಧಗಳು ಅನ್ನೋದನ್ನು ಗಮನಿಸ್ಬೋದು. ಹಾಗಾಗಿ ಸಸ್ಯಗಳಿಗೂ ಮತ್ತು ಸೂಕ್ಷ್ಮಜೀವಿಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. The soil microbes will play a key role in fixing and providing the critical plant nutrients from the atmospheric sources. ನೋಡಿ, ಸಾಕಷ್ಟು ಸಸ್ಯ ಪೋಷಕಾಂಶಗಳು ನಮ್ಮ ವಾತಾವರಣದಲ್ಲೇ ಇದೆ. 78% ಸಾರಜನಕ ಆಕಾಶದಲ್ಲಿದೆ ಅಂತ ಹೇಳ್ತೀವಲ್ವ, ಅದನ್ನು ಹಿಡಿದು ಭೂಮಿಗೆ ಸೇರಿಸಬೇಕು ಮತ್ತು ನಮ್ಮ ಗಿಡಗಳಿಗೆ ಕೊಡಬೇಕು. ಅದನ್ನು ಮಾಡೋವೇ ಈ ಸೂಕ್ಷ್ಮಜೀವಿಗಳು. ಹಾಗಾಗಿ ಈ ಸೂಕ್ಷ್ಮಜೀವಿಗಳು ಭಾಳ ಮುಖ್ಯವಾಗ್ತವೆ. ದೇ ಹೆಲ್ಪ್ ಇನ್ ಫಿಕ್ಸಿಂಗ್ ದಿ ನ್ಯೂಟ್ರಿಯೆಂಟ್ಸ್ ಅವೈಲಬಲ್ ಇನ್ ದಿ ಅಟ್ಮಾಸ್ಫಿಯರ್ ಇನ್ ಟು ದ ಸಾಯಿಲ್, and they also create humus in the soil, and once the humus is formed, they use that humus and abstract or take the plant nutrient in the humus into available format and feed to the root system of the plants. ಸೊ ಮಣ್ಣಿನಲ್ಲಿ ಸಾವಯವ ಇಂಗಾಲ ಮತ್ತು ಸಸ್ಯ ಪೋಷಕಾಂಶಗಳ ಆಗರವನ್ನು ಸೃಷ್ಟಿ ಮಾಡಿದಾಗ ಸೃಷ್ಟಿ ಮಾಡಲಿಕ್ಕೂ ಈ ಸೂಕ್ಷ್ಮಜೀವಿಗಳೇ ಕಾರಣವಾಗ್ತವೆ. ಮತ್ತು ಸೃಷ್ಟಿಯಾದಂಥ ಆ ಒಂದು ಸಾವಯವ ಅಂಶಗಳ ಒಂದು ಸಮೂಹವನ್ನು ಅಥವಾ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲವನ್ನು ಮತ್ತೆ ಸಸ್ಯ ಪೋಷಕಾಂಶಗಳಾಗಿ ಲಭ್ಯ ರೂಪಕ್ಕೆ ಪರಿವರ್ತಿಸಿ ನಮ್ಮ ಗಿಡದ ಬೇರುಗಳಿಗೆ ಪೂರೈಸಲಿಕ್ಕೂ ಈ ಸೂಕ್ಷ್ಮಜೀವಿಗಳಿರ್ತವೆ. ಹಾಗಾಗಿ ಇದು ಎರಡೂ ಥರದಲ್ಲಿ ಈ ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತಾ ಇರ್ತವೆ. ಇದನ್ನು ನಾವು ಗಮನಿಸ್ತಾ ಇರ್ಬೋದು.
ಅದಕ್ಕೆ ಪ್ರತಿಯಾಗಿ ಕೃಷಿ ಭೂಮಿಯ ವಿವಿಧ ಪ್ರಭೇದ ಸಸ್ಯವರ್ಗಗಳು ಏನು ಮಾಡ್ತವೆ, ಆಹಾರವನ್ನು ಉತ್ಪಾದಿಸಿ ಈ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಪೂರೈಸ್ತವೆ. ನೋಡಿ, ಒಂದ್ರ ಒಂದು ಸಂಬಂಧ ಇರುತ್ತೆ. ಸೊ ಅಂದರೆ ನಮ್ಮ ತೋಟದ ಮಣ್ಣಿನಲ್ಲಿ ಎಷ್ಟು ಥರದ ಸಸ್ಯಗಳಿದೆ, ಅದನ್ನು ನಾವು ಕಳೆ ಅಂತಲೂ ಕರಿತೀವಿ, ಬೆಳೆ ಅಂತಲೂ ಕರಿತೀವಿ. ಈ ಕಳೆಯು ಮತ್ತು ಬೆಳೆಯು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಣ್ಣಿನಲ್ಲಿ ಮೇಲ್ಮಣ್ಣಿನಲ್ಲಿದ್ದರೆ ಪ್ರತಿ ಸಸ್ಯವು ಬೆಳಗ್ಗೆ ಎದ್ದು ಆಹಾರ ಉತ್ಪಾದನೆ ಮಾಡುತ್ತೆ. ಉತ್ಪಾದನೆ ಮಾಡಿದ ಆಹಾರ ಏನು ಮಾಡುತ್ತೆ, ತನ್ನ ಬೇರಿಗೆ ಕಳಿಸುತ್ತೆ. ಬೇರಲ್ಲಿ ಯಾರಿಗೆ ಕಳಿಸುತ್ತೆ, ನಿಮ್ಮ ಈ ಸೂಕ್ಷ್ಮಜೀವಿಗಳಿಗೆ ಕಳಿಸುತ್ತೆ. ಹಾಗಾಗಿ ಸೂಕ್ಷ್ಮಜೀವಿಗಳು ಯಾವಾಗಲೂ ನಮ್ಮ ಸಸ್ಯದ ಬೇರು ವಲಯದಲ್ಲೇ ಆಶ್ರಯ ಪಡ್ಕೊಂಡಿರ್ತವೆ. ಯಾಕಂದರೆ ಅವು ಗೊತ್ತು, ದಿನ ಬೆಳಗ್ಗೆ ಆಹಾರ ಸಸ್ಯ ತಯಾರಿಸಿ ನನಗೆ ಕೊಡುತ್ತೆ ಅಂತ. ಅದೇ ರೀತಿ ಸಸ್ಯಗಳ ಆಹಾರ ತಯಾರಿಕೆಗೆ ಏನು ಸೂಕ್ಷ್ಮ ಸಸ್ಯ ಪೋಷಕಾಂಶಗಳು ಬೇಕೋ ಅದನ್ನು ಪರಿವರ್ತಿಸಿ ಲಬ್ಧ ರೂಪಕ್ಕೆ ತಂದು ಕೊಡುವಂಥವು ಈ ಸೂಕ್ಷ್ಮಜೀವಿಗಳು. ಪ್ರತಿ ಗಂಟೆನಲ್ಲೂ ಪ್ರತಿ ನಿಮಿಷದಲ್ಲೂ ಈ ಒಂದು ಚಟುವಟಿಕೆ ನಮ್ಮ ಮಣ್ಣಿನಲ್ಲಿ ನಡೀತಿರುತ್ತೆ. ಸಸ್ಯಗಳಿಗೂ ಮತ್ತು ಸೂಕ್ಷ್ಮಜೀವಿಗಳಿಗೂ ಈ ಒಂದು ಸಂಬಂಧವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದು ಸೂಕ್ಷ್ಮಜೀವಿಗಳ ಪಾತ್ರದ ಬಗ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳ ಸಮೂಹ ಮತ್ತು ಸಾಂದ್ರತೆಗಳನ್ನು ಗುಚ್ಛಗಳಾಗಿ ಗುರುತಿಸಬಹುದು. ಮೈಕ್ರೋಬಿಯಲ್ ಬಯೋಮ್ ಅಂತ ಹೇಳ್ತೀವಿ. ಈ ಗುಣಮಟ್ಟದ ವೈವಿಧ್ಯತೆ ಇದ್ದರೆ ನಮ್ಮ ಸೂಕ್ಷ್ಮಜೀವಿಗಳ ಗುಚ್ಛಗಳು ಜಾಸ್ತಿ ಇರುತ್ತೆ. ಸೊ ಹೆಲ್ತ್ ಆಫ್ ದ ಸಾಯಿಲ್, the humus in the soil, the organic carbon in the soil, the health of the plant all depends on the microbial biome. Different microbes, beneficiary microbes with their diversities and density present in our topsoil. So that's what we have to look at it. Continuing on the microbes, the process of adding the necessary and useful microbes from the external means to the topsoil is called microbial inoculation. ಅಂದರೆ ಹೊರಗಡೆಯಿಂದ ನಾವು ಉತ್ಪಾದಿಸಿ ತೆಗೆದುಕೊಂಡು ಬಂದು ನಮ್ಮ ಮೇಲ್ಮಣ್ಣಿಗೆ ಅಥವಾ ಗಿಡದ ಬುಡಕ್ಕೆ ಸೇರಿಸುವ ಒಂದು ಕ್ರಿಯೆ ಇದೆಯಲ್ಲ, ಅದನ್ನು ಸೂಕ್ಷ್ಮಜೀವಿಗಳ ಸೇರಿಸುವಿಕೆ, ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಅಂತ ಕರಿತೀವಿ. ಇದನ್ನು ನಾವು ನೈಸರ್ಗಿಕ ಕೃಷಿನಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ನಾವು ಮಾಡಬೇಕಾಗತ್ತೆ. ಎಲ್ಲಿವರೆಗೂ ಮಾಡಬೇಕು, ಯಾವ ಥರ ಮಾಡಬೇಕು, ಅದನ್ನು ಸತತವಾಗಿ ಮಾಡಬೇಕೆ, ಅದೆಲ್ಲವನ್ನು ಮುಂದಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಇನ್ ದಿಸ್ ಪ್ರೋಸೆಸ್ ದ ಸೋರ್ಸ್ ಆಫ್ ಮೈಕ್ರೋಬ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಾಯಿಲ್ ಆರ್ ಎ ಪ್ಲಾಂಟ್ ರೆಸಿಡ್ಯೂಸ್ ಆರ್ ಅನಿಮಲ್ ರೆಸಿಡ್ಯೂಸ್ that are cultured in a laboratory and multiplied, mainly using jaggery liquid we use for multiplication, and applied to the topsoil of our crop zone area. ಸೊ ನಾವು ಈ ಸೂಕ್ಷ್ಮಜೀವಿಗಳ ಒಂದು ಸಮೂಹವನ್ನು ಮಣ್ಣಿನಿಂದಲೂ ಉತ್ಪತ್ತಿ ಮಾಡ್ಕೋಬೋದು, ಸಸ್ಯಜನ್ಯ ವಸ್ತುಗಳ ಮೂಲದಿಂದಲೂ ಉತ್ಪಾದನೆ ಮಾಡ್ಕೋಬೋದು, ಪ್ರಾಣಿಜನ್ಯ ಮೂಲದಿಂದಲೂ ಸ್ವಾಭಾವಿಕವಾಗಿ ಉತ್ಪಾದನೆ ಮಾಡ್ಕೋಬೋದು, ಅಥವಾ ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತರ್ಬೋದು. ಅವುಗಳನ್ನ ತಗೊಂಬಂದು ಅವುಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸ್ಕೋಬೇಕು, ಮಲ್ಟಿಪ್ಲೈ ಮಾಡ್ಕೋಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಬೆಲ್ಲವನ್ನು ಉಪಯೋಗಿಸಿ ನೀರಿನಲ್ಲಿ ಮಾಡ್ಕೊತೀವಿ. ಮತ್ತು ಅದನ್ನು ಮೇಲ್ಮಣ್ಣಿನಲ್ಲಿ ಅಥವಾ ನಮ್ಮ ಬೆಳೆಯ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೇಸಿನ್ ಆಫ್ ದ ಪ್ಲಾಂಟ್ ಅಥವಾ ಆ್ಯಕ್ಟಿವ್ ರೂಟ್ ಝೋನ್, ಡ್ರಿಪ್ ಸರ್ಕಲ್ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಅದನ್ನು ನಾವು ಸೇರಿಸ್ತಾ ಬರ್ತೀವಿ. ಇದು ಸೂಕ್ಷ್ಮಜೀವಿಗಳ ಬಗ್ಗೆ ಮತ್ತಷ್ಟು ಮಾಹಿತಿ. ಕಂಟಿನ್ಯೂಯಿಂಗ್ ಆನ್ ಮೈಕ್ರೋಬ್ಸ್, ದ ಇನಾಕ್ಯುಲೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಬ್ಸ್ ಬ್ರಾಟ್ ಆನ್ ಎ ಕಾಮನ್ ಕ್ಯಾರಿಯರ್ ಲಿಕ್ವಿಡ್ known as microbial consortia into the topsoil required only when the microbial biome got affected by the farming operation. ಇದೇನೆಂದರೆ, so when we do farming operations, we do chemical farming or non-chemical farming. As a result of that, the presence, the diversity and density of microbes in the topsoil get affected. So when the microbial biome get affected by the farming practices, then many times it calls for inoculation of microbe from an external sources. And when we come to know that our native soil doesn't have microbial biome to support our plants, then we start looking at inoculation. The moment we start looking at inoculation, we look at the source of microbes, microbial culture. That source of microbial culture can be with a single strain or with a multi-strain. Generally what it is, a multi-strain source of culture, that we call it as microbial consortia. ನಮ್ಮ ಕೃಷಿ ಪದ್ಧತಿಯಲ್ಲಿ, ರಾಸಾಯನಿಕ ಕೃಷಿ ಅಥವಾ ನಮ್ಮ ಸಾವಯವ ಕೃಷಿನಲ್ಲಿ ಆಗ್ಬೋದು, ಕೃಷಿ ಪದ್ಧತಿಯಲ್ಲಿ ನಾವು ಕೃಷಿಯ ನಿರ್ವಹಣೆ ಮಾಡ್ತಿದ್ದಾಗ ನಮ್ಮ ಸೂಕ್ಷ್ಮಜೀವಿಗಳು, ಮೇಲ್ಮಣ್ಣಿನಕ್ಕಿಂತ ಸೂಕ್ಷ್ಮಜೀವಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಅಂಥ ಸಮಯದಲ್ಲಿ ನಾವು ಹೊರಗಡೆಯಿಂದ ಈ ಸೂಕ್ಷ್ಮಜೀವಿಗಳನ್ನು ಸೇರಿಸಬೇಕಾಗತ್ತೆ. ಅದಕ್ಕೆ ನಾವು ಮೂಲಗಳನ್ನು ಹುಡುಕ್ತೀವಿ. ಕೆಲವು ದ್ರಾವಣಗಳು ನಮಗೆ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ನಾವೇ ತಯಾರು ಮಾಡ್ಕೊತೀವಿ ನಮ್ಮ ಕೃಷಿ ಭೂಮಿನಲ್ಲಿ. ಆ ದ್ರಾವಣಗಳನ್ನು ತಗೊಳ್ಬೇಕಾದ್ರೆ ಅದರಲ್ಲಿ ಏಕಥರದ ಸೂಕ್ಷ್ಮಜೀವಿಗಳು ಮತ್ತು ಬಹುಥರದ ಸೂಕ್ಷ್ಮಜೀವಿಗಳು ಇರ್ತವೆ. ಬಹುಥರದ ಸೂಕ್ಷ್ಮಜೀವಿಗಳನ್ನು ನಾವು ದ್ರಾವಣವನ್ನು ತಗೊಂಬಂದು ಅದನ್ನು ನಮ್ಮ ಬೆಲ್ಲದ ನೀರಲ್ಲೋ ಅಥವಾ ಬೇರೆ ಯಾವುದೋ ಮೆಥಡಲ್ಲೋ ಅದನ್ನು ಡ್ಯೂಪ್ಲಿಕೇಟ್ ಮಾಡಿ ಮತ್ತು ನಮ್ಮ ಮಣ್ಣಿಗೆ ಸೇರಿಸ್ತೀವಿ. ಅದನ್ನು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಇನಾಕ್ಯುಲೇಷನ್ ಆಫ್ ಮೈಕ್ರೋಬ್ಸ್ ಅನ್ನೋದನ್ನು ಹೇಳ್ತೀವಿ, ಟು ಮೇಂಟೈನ್ ಮೈಕ್ರೋಬಿಯಲ್ ಬಯೋಮ್. ಇದು ಭಾಳ ಮುಖ್ಯವಾಗುತ್ತೆ. ಯಾಕೆ ಈ ನಮ್ಮ ಕೃಷಿ ಚಟುವಟಿಕೆಯಿಂದ
ಯಾಕೆ ಈ ಸೂಕ್ಷ್ಮಜೀವಿಗಳಿಗೆ ತೊಂದರೆ ಆಗುತ್ತೆ, ಯಾಕೆ ಅವುಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ನಾವು ಕೃಷಿ ಚಟುವಟಿಕೆ ಮಾಡಿದಾಗ ಆ ಮಣ್ಣಿನಲ್ಲಿ ರಸಸಾರದ ಬದಲಾವಣೆ ಆಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ರಾಸಾಯನಿಕ ಒಳಸುಡಿಗಳನ್ನು ಬಳಸ್ತಾರಲ್ಲ, ಆವಾಗ ಅದರ ರಸಸಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಅದು ಮಣ್ಣಿನ ಗುಣಧರ್ಮವನ್ನು ಬದಲಾವಣೆ ಮಾಡ್ತಾ ಬರುತ್ತೆ. ಅದು ನಮ್ಮ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಸೂಕ್ಷ್ಮಜೀವಿಗಳು ಅವಳ ಕಾರ್ಯಕ್ಷಮತೆಯನ್ನು ಕಮ್ಮಿ ಮಾಡ್ಕೊಳ್ತವೆ, ಮೈಕ್ರೋಬಿಯಲ್ ಬಯೋಮ್ ಕಮ್ಮಿ ಆಗುತ್ತೆ. ಆವಾಗ ನಾವು ಹೊರಗಡೆಯಿಂದ ಸೂಕ್ಷ್ಮಗಳು ತಂದಾಕುವಂಥ ಒಂದು ಚಕ್ರಕ್ಕೆ ಸಿಗಾಕಂತೀವಿ. The farming operation, mainly the chemical farming, will alter the pH value of our topsoil. Thereby, it will affect the properties of the soil, the physical, chemical and bio properties of the soil. It gets affected by the chemical usage, and thereby which affects the growth and performance of our microbes. So, on the topsoil, the microbes are not being active, not performing their duties, or our plants are not healthy. We are not getting a good harvest. It's all because of the process what we followed in farming, which alter the pH value, and it also hinders the growth and performance of these microbes. So, when we do package of practices in our natural farming, we should always look at that procedure should not create any bottleneck or hinderness to performance of our microbes. ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಕೃಷಿ ಪದ್ಧತಿ ಮಾಡುವಾಗ ಮಿತ್ರರೇ, ಆ ಕೃಷಿ ಪದ್ಧತಿಯಲ್ಲಿ ನಾವೇನು ಮಾಡ್ತೀವಲ್ಲ, ಈ ಉಳುಮೆ ಮಾಡೋದು, ಅತಿ ಹೆಚ್ಚು ನೀರು ನಿಲ್ಲಿಸೋದು, ನೆರಳಿಲ್ದಂಗೆ ಮಾಡೋದು, ಮಾಗಿ ಉಳುಮೆ ಅಂತ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಭೂಮಿಯೆಲ್ಲ ಉತ್ತು ಆಕಾಶಕ್ಕೆ ತೋರಿಸೋದು, ಬೇಕಾದಷ್ಟು ಮಾಡ್ತೀವಿ. ಇವೆಲ್ಲ ಮಾಡ್ತಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಸೂಕ್ಷ್ಮಜೀವಿಗಳ ಒಂದು ಕಾರ್ಯಚಟುವಟಿಕೆಗೆ, ಅವುಗಳ ಕಾರ್ಯಕ್ಷಮತೆಗೆ ನಾವು ತೊಂದರೆ ಮಾಡ್ತಾಯಿದ್ದೀವಿ. ಯಾವಾಗ ಸೂಕ್ಷ್ಮಜೀವಿಗಳಿಗೆ ಕೆಲಸ ಮಾಡೋಕ್ಕಾಗಲ್ವೋ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತೆ, ನಮ್ಮ ಗಿಡಕ್ಕೆ, ನಮ್ಮ ಬೆಳೆಗೆ ರೋಗಗಳು, ಕೀಟಬಾಧೆಗಳು ಶುರುವಾಗುತ್ತೆ. ಸೊ ಇದೆಲ್ಲ ಒಂದು ವರ್ತುಲಕ್ಕೆ ಸಿಗಾಕೊಂಡ್ಬಿಡ್ತೀವಿ ನಾವು. ಅವೆಲ್ಲ ಇರಬಾರ್ದು ಅಂತಂದರೆ ನಾವು ಸೂಕ್ಷ್ಮಜೀವಿಗಳನ್ನು ನಿರ್ವಹಣೆ ಮಾಡಬೇಕು. ಡೂಸ್ ಆ್ಯಂಡ್ ಡಸಂಟ್ಸ್ ಆರ್ ದೇರ್. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ, ವಾಟ್ ವಿ ಆರ್ ನಾಟ್ ಸಪೋಸ್ ಟು ಡೂ, ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಈ ವೆಬ್ಕಾಸ್ಟಲ್ಲಿ, ವೆಬಿನಾರ್ನ ಅದ್ರ ಬಗ್ಗೆನೇ ಹೇಳ್ತಿದ್ದೀವಿ. ದ ವೇ ಹೈಡ್, ನಮ್ಮ ಮುಂದಿನ ದಾರಿ ಯಾವ ರೀತಿ ಇರಬೇಕು ಅಂತ. ಸ್ಟೇಯಿಂಗ್ ಆನ್ ನೌ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ದಿ ಮೈಕ್ರೋಬಿಯಲ್ ಇನಾಕ್ಯುಲೇಷನ್. ಯಾವುದೋ ಕಾರಣದಿಂದ ನನ್ನ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಮತ್ತು ಸಂಖ್ಯೆ ಎರಡೂ ಕಮ್ಮಿ ಆಗಿದೆ, ನನ್ನ ಮಣ್ಣಿನ ಆರೋಗ್ಯ ಕ್ಷೀಣಿಸಿದೆ, ಉತ್ಪಾದನೆ ಕಮ್ಮಿ ಆಗ್ತಾ ಇದೆ, ಸಸ್ಯಗಳಿಗೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ, ಇಳುವರಿ ಕಮ್ಮಿಯಾಗಿರುತ್ತೆ, ಇಳುವರಿ ಗುಣಮಟ್ಟನೂ ಹಾಳಾಗಿದೆ, ನಮ್ಮ ಇಳುವರಿನಲ್ಲಿ ವಿಷಶೇಷಾಂಶಗಳು ಕಂಡು ಬರ್ತಾ ಇದೆ. ಇವೆಲ್ಲವೂ ಪರಿಣಾಮ ಏನಕ್ಕಪ್ಪ ಅಂತಂದರೆ ನಾವು ರಾಸಾಯನಿಕ ಬಳಸಿ ಕೃಷಿ ಮಾಡಿರೋದ್ರಿಂದ ಅಥವಾ ಸೂಕ್ಷ್ಮಜೀವಿಗಳಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡದೇ ಇರೋದ್ರಿಂದ. Friends, all these things, whatever is happening, the health of the soil has been spoiled by using hazardous chemical inputs or doing some practices which are affecting the performance of the microbes. Thereby, the soil become unhealthy, and that results in decrease in harvest and diseases for our plants or the crops. Thus, the role of microbes in the soil needs to be recognized by all the farmers, and action to be taken to increase their biome and performance for healthy soil. If your soil has to be healthy, then the microbes has to be in the picture, and the microbial biome has to be at the appropriate level, and we should create a conducive environment for these microbes to perform in our topsoil. Thereby we will get healthy soil that results in healthy plants and healthy harvest. ಸೊ ಹಾಗಾದರೆ ನಮ್ಮ ಜವಾಬ್ದಾರಿ ಏನಪ್ಪ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳ ಮಹತ್ವವನ್ನು ತಿಳ್ಕೋಬೇಕು. ಅವುಗಳು ಒಂದು ಸಂಘವಾಗಿ, ಕುಟುಂಬವಾಗಿ ಅವು ಕೆಲಸ ನಿರ್ವಹಿಸ್ತಾ ಇರ್ತವೆ. ಎಲ್ಲಿ? ನಮ್ಮ ಸಸ್ಯದ ಬೇರು ವಲಯದಲ್ಲಿ. ಅವು ಮಣ್ಣಿನ ಮೇಲೆ ಅವಲಂಬಿಸಿರುತ್ತವೆ. ಅವು ಸರಿಯಾಗಿ ಕೆಲಸ ಮಾಡದೆ ಮಣ್ಣು ಆರೋಗ್ಯವಾಗಿರುತ್ತೆ, ಸಸ್ಯಗಳು ಆರೋಗ್ಯವಾಗಿರುತ್ತವೆ, ಸಸ್ಯಗಳು ಕೀಟ ರೋಗ ಬಾಧೆಗಳಿಂದ ಮುಕ್ತಿ ಪಡಿತವೆ, ಅವು ಆರೋಗ್ಯವನ್ನು ಕಾಪಾಡಿಕೊಳ್ತವೆ ಮತ್ತು ಉತ್ತಮ ಗುಣಮಟ್ಟದ ಆಹಾರವನ್ನು ನಮಗೆ ಉತ್ಪಾದನೆ ಮಾಡಿಕೊಡ್ತವೆ. ಹಾಗಾಗಿ ಈ ಸೂಕ್ಷ್ಮಜೀವಿಗಳ ಸೇರಿಸುವಿಕೆ ಮುಖ್ಯ ಆಗ್ತಾ ಹೋಗುತ್ತೆ. As we are aware, the microbes are the critical 5 M's factors in the natural farming. ನಾನು ಹೇಳ್ತಾ ಇರ್ತೀನಿ, ನಮ್ಮ ನೈಸರ್ಗಿಕ ಕೃಷಿನಲ್ಲಿ 5 Mಗಳನ್ನು ನಾವು ಗಮನಿಸ್ತೀವಿ ಅಂತ. 5 Mಗಳಲ್ಲಿ ಮೈಕ್ರೋಬ್ಸ್ ಅನ್ನೋದು ಒಂದು ಮುಖ್ಯವಾದ ಎಮ್. ಮೈಕ್ರೋಬ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹಾಗಾದರೆ ಈ ಉಳಿದ 4 Mಗಳು ಯಾವುದು ಅಂತಂದರೆ, ಅದರ್ 4 M's ಆರ್ ದ ಮೆನ್ಯೂರ್, ದ ಮಲ್ಚಿಂಗ್, the moisture in the topsoil and the minerals which are present in our soil. So, all these 4 M's plus our microbe, this forms the 5 M's of natural farming, and we should be aware of these 5 M's and learn how to manage our farming practices or the topsoil by ensuring these 5 M's.
ಇತರ ಎಮ್ಗಳಾದಂತಹ ಸಾವಯವ ಗೊಬ್ಬರ, ಮೆನ್ಯೂರು, ಮುಚ್ಚಿಗೆ, ಮಲ್ಚಿಂಗು ಮತ್ತು ತೇವಾಂಶ ಮಾಯಿಶ್ಚರ್ ಮತ್ತು ಖನಿಜಾಂಶಗಳು, ಮಿನರಲ್ಸ್, ಇವೆಲ್ಲವನ್ನೂ ನಾವು ನಮ್ಮ ಮೇಲ್ಮಣ್ಣಿನಲ್ಲಿ ಕಾಪಾಡ್ಕೊತಾ ಬರಬೇಕು. ಸೊ ಅಂದರೆ ಈ 5 ಎಮ್ಗಳಂತ ಹೇಳ್ತೀನಲ್ಲ, ಈ ಎಮ್ಗಳಲ್ಲಿ ಸೂಕ್ಷ್ಮಜೀವಿಗಳು ಮೈಕ್ರೋಬ್ಸ್ ಸಹ ಬಹಳ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಈ ಮೈಕ್ರೋಬ್ ಅನ್ನೋ ಎಮ್ಮು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಭೂಮಿನಲ್ಲಿ ಉಳಿದ 4 ಎಮ್ಗಳಿದಾವಲ್ಲ, ಈ 4 ಎಮ್ಗಳು ಸಾಕಷ್ಟು ಚೆನ್ನಾಗಿ ನಾವು ನಿರ್ವಹಣೆ ಮಾಡ್ತಾ ಬರಬೇಕು. ಅದೇ ನಮ್ಮ ಜವಾಬ್ದಾರಿ, ನೈಸರ್ಗಿಕ ಕೃಷಿಕ ಜವಾಬ್ದಾರಿ ಅದೇ. ಈ 4 ಎಮ್ಗಳನ್ನು ನಾವು ನೋಡ್ಕೊಂಡ್ರೆ 5ನೇ ಎಮ್ಮು ನಮ್ಮ ಮೈಕ್ರೋಬ್ಸು ಕೆಲಸ ಮಾಡ್ತಾ ಹೋಗುತ್ತೆ. Thus maintaining the topsoil's moisture, providing a layer of mulching always, and applying the fully digested organic manure. These are the 3 M's we have to provide. The minerals will be there default in the soil. So this is our role as a natural farmer. ಮೇಲ್ಮಣ್ಣಿನಲ್ಲಿ ತೇವಾಂಶ ನಿರ್ವಹಣೆ ಮಾಡಬೇಕು, ಸಸ್ಯ ತ್ಯಾಜ್ಯಗಳನ್ನು ಉತ್ಪಾದಿಸಿ ಗಿಡದ ಬುಡದಲ್ಲಿ ಮುಚ್ಚಿಗೆ ಮಾಡಬೇಕು, ಉತ್ಕೃಷ್ಟವಾದ ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ ಆಗ್ಬೋದು, ಪ್ರಾಣಿ ಜನ್ಯದಿಂದ ಆದಂಥ ಗೊಬ್ಬರ ಆಗ್ಬೋದು, ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ನಾವೇ ತಯಾರಿಸಿ ನೋಡಿ, ಆ ಗೊಬ್ಬರ ತಯಾರಿಕೆಯಲ್ಲೂ ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತವೆ, ಅದು ಮುಖ್ಯ ಆಗುತ್ತೆ ನಿಮಗೆ ಮತ್ತಲ್ಲವೇ. ಸೂಕ್ಷ್ಮಜೀವಿಗಳಿಂದ ಉಪಯೋಗಿಸಿ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ತಯಾರಿಸ್ಕೋಬೇಕು. ಅದೆಲ್ಲವನ್ನು ನಾವು ಬಳಸಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ನಿರ್ವಹಣೆ ಮಾಡಬೇಕು, ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು. ಆವಾಗ ನಮಗೆ ಫಲಿತಾಂಶವನ್ನು ನಿರೀಕ್ಷಣೆ ಮಾಡಬಹುದು. ಸೊ ಈ ಉಪಕಾರಿ ಸೂಕ್ಷ್ಮಜೀವಿಗಳ ಮೂಲ ಎಲ್ಲಿ ಸಿಗುತ್ತೆ ಇದು? ವೇರ್ ಡು ವಿ ಗೆಟ್ ದಿಸ್ ಮೈಕ್ರೋಬ್ಸ್ ಫ್ರಮ್? The primary source of diversified microbes for inoculation in our healthy soil is the healthy soil itself. ಹಾಗಾದರೆ ಈ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಮೈಕ್ರೋಬಿಯಲ್ ಬಯೋಮ್ ಎಲ್ಲಿರುತ್ತಪ್ಪ ಅಂದರೆ ಮಣ್ಣಿನಲ್ಲೇ ಇರುತ್ತೆ. ಯಾವ ಮಣ್ಣಿನಲ್ಲಿರುತ್ತೆ? ಆರೋಗ್ಯಕರವಾದ ಮಣ್ಣಿನಲ್ಲಿರುತ್ತೆ. ಸೊ ಸೂಕ್ಷ್ಮಜೀವಿಗಳು ನಾವು ಆರೋಗ್ಯಕರ ಮಣ್ಣಿನಲ್ಲಿ ಕಾಣಬಹುದು. ಹಾಗಾದರೆ ಆರೋಗ್ಯಕರದ ಮಣ್ಣು ಎಲ್ಲಿರುತ್ತೆ? ಮಾನವ ಹಸ್ತಕ್ಷೇಪವಿಲ್ಲದ ಕಾಡು ಮಣ್ಣಿನ ರೀತಿಯ ಮೇಲ್ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳ ವಿವಿಧ ಪ್ರಭೇದಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಡೆಯಬಹುದು. So the topsoil like a forest kind of an environment where there is no human intervention, there is no application of chemicals in that soil. So we have to choose such soil, and those soils seems to have will going to have all types of beneficiary microbes and their traits. So the source of microbes is soil, which is kind of a forest soil. So look at an uncultivated land for 50 hundreds of years, and if you can get some soil from there, that is become your source of microbes. So if you can source it like that, you don't have to pay anybody, you don't have to depend on anybody. So source of microbes can be need to be cultured and developed further, and the resulting liquid can be used for microbial inoculation. ಆ ಸೋರ್ಸ್ ಆಫ್ ಮೈಕ್ರೋಬ್ಸ್ ತೊಗೊಂಬಂದು ಅದನ್ನು ನಾವು ಡೈಲ್ಯೂಟ್ ಮಾಡಿ ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಅಂದರೆ ಭೂಮಿಗೆ ಮೇಲ್ಮಣ್ಣಿಗೆ ಸೇರಿಸ್ತಾ ಬರ್ತೀವಿ. ಮೂಲ ದ್ರಾವಣವನ್ನು ಬೆಳೆಸ್ಕೋಬೇಕು ಮತ್ತು ಮಣ್ಣಿಗೆ ಸೇರಿಸ್ಕೋಬೇಕು. ದ ಅದರ್ ಸೋರ್ಸ್ ಆಫ್ ಮೈಕ್ರೋಬ್ಸ್, ನೀವು ಮಣ್ಣನ್ನು ತಂದಾಗ, ಕಾಡಿನ ಮಣ್ಣು ತಂದಾಗ, ಅದರ್ ಸೋರ್ಸ್ ಆಫ್ ಮೈಕ್ರೋಬ್ಸ್ ಯೂಸ್ ಫಾರ್ ನ್ಯಾಚುರಲಿ ಅವೈಲಬಲ್ ರೆಸಿಡ್ಯೂಸ್ ಫ್ರಮ್ ದಿ ಫಾರ್ಮ್ ಮ್ಯಾನೇಜ್ಮೆಂಟ್. ನಮ್ಮ ಕೃಷಿ ಭಾಗವಾಗಿ ನಾವೇನು ಇತರ ಸಂಪನ್ಮೂಲಗಳನ್ನು ನಾವು ಬೆಳೆಸ್ತಾ ಹೋಗ್ತೀವಿ, ಆ ಸಂಪನ್ಮೂಲಗಳಿಂದಲೂ ಅಂದರೆ ನಮ್ಮ ತೋಟದಲ್ಲೇ, ನಮ್ಮ ಕೃಷಿ ಪ್ರದೇಶದಲ್ಲೇ ಈ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ನಾವು ಗುರುತಿಸ್ಬೋದು, ಪಡ್ಕೋಬೋದು ಮತ್ತು ಅವುಗಳನ್ನು ನಾವು ಬಳಸಿ ನಮ್ಮ ಮಣ್ಣಿನಲ್ಲಿ ಸೇರಿಸ್ತಾ ಬರ್ಬೋದು. ಹಾಗಾದರೆ ಯಾವುದದು? ಫಾರ್ ಎಕ್ಸಾಂಪಲ್ ಕ್ಯಾಟಲ್ ಯೂರಿನ್ ಆ್ಯಂಡ್ ಡಂಗ್. ನಾವು ಸಾಕ್ತಕ್ಕಂಥ ಪ್ರಾಣಿಗಳ ಮೂತ್ರ ಮತ್ತು ಸಗಣಿ ಅಥವಾ ಇದು ಮಲ ಮತ್ತು ಮೂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ಕೆಲವು ಸೂಕ್ಷ್ಮಜೀವಿಗಳ ಟ್ರೈಟ್ಸ್ ಅಥವಾ ಜಾತಿಗಳಿದೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಅವು ಆ ಪ್ರಾಣಿಗಳ ಕರುಳಿನಲ್ಲಿ ಉತ್ಪತ್ತಿಯಾಗುತ್ತೆ. ದೇ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಗಟ್ಸ್, ಪ್ರೊಡ್ಯೂಸ್ ಇನ್ ದ ಗಟ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದೋಸ್ ಅನಿಮಲ್ಸ್. ದಟ್ ಕ್ಯಾನ್ ಬಿ ಫರ್ದರ್ ಡುಪ್ಲಿಕೇಟೆಡ್ ಆ್ಯಂಡ್ ದೆನ್ ಡೈಲ್ಯೂಟೆಡ್ ಫಾರ್ ಫೀಲ್ಡ್ ಅಪ್ಲಿಕೇಶನ್. ಸಾಕು ಪ್ರಾಣಿಗಳ ಮೂತ್ರ ಮತ್ತು ಗೊಬ್ಬರದಲ್ಲಿ ಇರತಕ್ಕಂಥ ಸೂಕ್ಷ್ಮಜೀವಿಗಳ ಪ್ರಭೇದವನ್ನು ದ್ರವರೂಪದಲ್ಲಿ ಬೆಳೆಸಿ ಬಳಸಬೇಕಾಗಿದೆ. ಅದು ಒಂದು ಸೂಕ್ಷ್ಮಜೀವಿಗಳ ಸೋರ್ಸು, ಮೂಲ ನಮಗೆ ಸಿಗುತ್ತೆ. ನೆಕ್ಸ್ಟ್, ಯೂಸ್ ಆಫ್ ಬಯೋಗ್ಯಾಸ್ ಸ್ಲರಿ, ಪ್ರಿಪರೇಷನ್ಸ್ ಆಫ್ ಜೀವಾಮೃತ್, ಯೂಸ್ ಆಫ್ ಎಕ್ಸ್ಟ್ರಾಕ್ಟೆಡ್ ಮೈಕ್ರೋಬಿಯಲ್ ಬಯೋಮ್ in the name of Gokrupamrut, organic waste decomposer, etc. are several examples of microbial source and their inoculation, which are widely followed by many of the organic farmers. ಸಾವಯವ ಕೃಷಿನಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ನಮ್ಮ ಸಗಣಿ ಬಗ್ಗಡ ಅದನ್ನು ಉಪಯೋಗಿಸ್ಕೊತೀವಿ. ಸಗಣಿ ಮತ್ತು ಗೋಮೂತ್ರ ಉಪಯೋಗಿಸಿ ಜೀವಾಮೃತ ಅನ್ನೋದನ್ನು ಮಾಡ್ತೀವಿ. ಅದರಲ್ಲೂ ಸೂಕ್ಷ್ಮಜೀವಿಗಳಿದೆ ಅಂತ ನಿರೂಪಿಸಲ್ಪಟ್ಟಿದೆ. ಅದನ್ನು ಉಪಯೋಗಿಸಿ ನಾವು ಮಾಡ್ತಾ ಬರ್ತೀವಿ. ಮತ್ತು ಸೂಕ್ಷ್ಮಜೀವಿಗಳನ್ನು ಮೇಜರಾಗಿ ಸಗಣಿಯಿಂದನೇ ಅಥವಾ ಗಂಜಲದಿಂದನೇ ತೆಗೆದು ನಮಗೆ ಸೂಕ್ಷ್ಮಗಳನ್ನು ಮಾತ್ರ ಕೊಟ್ಟಿರ್ತಾರೆ.
ಅದಕ್ಕೆ ಗೋಕುಪಾಮೃತ ಅಂತ ಕರೀತಾರೆ, OWDC ಅಂತಲೂ ಕರೀತಾರೆ. ಇವೆಲ್ಲ ನಮಗೆ ಸಿಗುತ್ತೆ ನಮ್ಮ ಪರಿಸರದಲ್ಲಿ, ನಮ್ಮ ಅಕ್ಕಪಕ್ಕ ರೈತರ ಹತ್ರ ಸಿಗುತ್ತೆ. ಇದನ್ನೆಲ್ಲ ತೊಗೊಂಬಂದು ಅದನ್ನು ಮೂಲ ದ್ರಾವಣ ಅನ್ನೋ ರೀತಿ ತೊಗೊಂಬಂದು ಅದನ್ನು ಮತ್ತೆ ನಾವು ಡೆವಲಪ್ ಮಾಡಿ ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಕ್ರಿಯೆಯನ್ನು ಸಾವಯವ ಕೃಷಿಕರುಗಳು ಮಾಡ್ತಾನೆ ಇರ್ತೀವಿ. ಸೊ ಇದೆಲ್ಲವೂ ಮತ್ತೆ ನಿಮ್ಮ ಇತರ ಸೂಕ್ಷ್ಮಜೀವಿಯ ಮೂಲಗಳು ಅಂತ ನಾವು ಗುರುತಿಸ್ಬೋದು. ಅಂದರೆ ಕಾಡಿನ ಮಣ್ಣು, ಪ್ರಾಣಿಗಳ ಮಲಮೂತ್ರದಲ್ಲಿ ಬರ್ತಕ್ಕಂಥ ಸೂಕ್ಷ್ಮಜೀವಿಗಳು ಮತ್ತು ಪ್ರಾಣಿಗಳ ಜನ್ಯಗಳು ಮತ್ತು ಸಸ್ಯಜನ್ಯಗಳಿಂದ ತಯಾರಿಸಲ್ಪಟ್ಟಂತಹ ಸೂಕ್ಷ್ಮಜೀವಿಗಳ ಕಲ್ಚರ್, ಅದು ಗೋಕುಪಾಮೃತ ಆಗಿರ್ಬೋದು ಅಥವಾ OWDC ಆಗಿರ್ಬೋದು, ಇವೆಲ್ಲವನ್ನು ನಾವು ಸೂಕ್ಷ್ಮಜೀವಿಗಳ ಮೂಲ ಅನ್ನೋದನ್ನು ಗುರುತಿಸ್ಕೋಬೋದು. However, care should be taken while selecting the right source and the process of minimizing the contamination during the development and dilution process. ನೀವು ಯಾವುದೇ ಮೂಲದಿಂದ ತಗೊಂಬನ್ನಿ, ಆ ಮೂಲದಿಂದ ತಗೊಂಬರ್ಬೇಕಾದ್ರೆ ಅದನ್ನು ನಮ್ಮ ಸೋರ್ಸ್ ಕಲ್ಚರ್, ಮೂಲ ದ್ರಾವಣ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ, ಅದನ್ನು ನಾವೇ ಪ್ರಿಪೇರ್ ಮಾಡಿದ್ರೆ ಹೇಗೆ ಪ್ರಿಪೇರ್ ಮಾಡ್ತಿರ್ತೀವಿ, ಆಮೇಲೆ ಅದನ್ನು ನಾವು ಡೈಲ್ಯೂಟ್ ಮಾಡಿ ಅಪ್ಲಿಕೇಶನ್ ಮಾಡ್ತೀವಲ್ಲ, ಭೂಮಿಗೆ ಹಾಕಿ ಬಳಸ್ಕೊತೀವಲ್ಲ, ಆ ಒಂದು ಪ್ರೊಸೀಜರ್ ಇದೆಯಲ್ಲ, ಎಷ್ಟು ದಿವಸದ ಮಾಡಬೇಕು, 2 ದಿವಸ ತಿರುಗಿಸ್ಬೇಕಾ, 5 ದಿವಸ ತಿರುಗಿಸ್ಬೇಕಾ, ಡ್ರಮ್ಮಲ್ಲಿ ಹಾಕಿ 8 ದಿವಸ ಇಡಬೇಕಾ, ಎಷ್ಟು ದಿವಸಕ್ಕೆ ಬೇಕು, ಇವೆಲ್ಲ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇರಬೇಕು. ಒಂದೊಂದು ಸೋರ್ಸ್ಗೂ ಒಂದೊಂದು ಡಾಕ್ಯುಮೆಂಟೇಷನ್ ಇರುತ್ತೆ, ಅದನ್ನು ಓದ್ಕೊಂಡು ಅದನ್ನು ಮಾತ್ರ ನಾವು ಫಾಲೋ ಮಾಡಬೇಕು. ಹಾಗೆ ಮಾಡೋದ್ರಿಂದ ಆ ಒಂದು ಪ್ರೊಸೀಜರಲ್ಲಿ, ಅಂದರೆ ಮೂಲ ದ್ರಾವಣವನ್ನು ತರೋದ್ರಲ್ಲಿ ಮತ್ತು ಅದನ್ನು ಮಲ್ಟಿಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ದೋಷಗಳು ಆಗದಂಗೆ ನೋಡ್ಕೋಬೇಕು. ಯಾಕೆಂದರೆ ನಾವು ಇಲ್ಲೇ ಹಳಿ ತಪ್ಪಿಟ್ರೆ, ಇಲ್ಲಿ ನಾವು ಒಂದು ಸರಿಯಾದ ಪ್ರಕ್ರಿಯೆಯನ್ನು ಅನುಸರಿಸಲಿಲ್ಲ ಅಂದರೆ ನಮಗೆ ಬೇಕಾದಂಥ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಸೇರಿಸೋ ಬದಲು ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸಿ ನಮ್ಮ ಗಿಡಕ್ಕೆ ನಾವೇ ಅನಾರೋಗ್ಯವನ್ನು ಉಂಟು ಮಾಡ್ತೀವಿ, ನಮ್ಮ ಮಣ್ಣಿನ ಆರೋಗ್ಯನ ನಾವೇ ಹಾಳು ಮಾಡ್ತಿರ್ತೀವಿ. ಹಾಗಾಗಿ ನೀವು ಯಾವುದೇ ಮೂಲ ಉಪಯೋಗಿಸಿ, ಆದರೆ ಆ ವಿಧಾನವನ್ನು, ಆ ಒಂದು ಗುಣಮಟ್ಟ ಮತ್ತು ಬಳಸುವ ವಿಧಾನ, ಇವೆರಡನ್ನೂ ನಾವು ಸಾಕಷ್ಟು ತಿಳ್ಕೊಂಡು ಮಾಹಿತಿ ತಗೊಂಡು ಆಮೇಲೆ ಮುಂದುವರಿಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯು ಕ್ಯಾನ್ ಚೂಸ್ ಎನಿ ಸೋರ್ಸ್ ಆಫ್ microbial culture, but you should know 2 things. One is the quality. What is the quality of the microbes culture, what I am receiving. Second thing is the process of dilution and duplication and application. All the 3 we should know. Then only we have to follow it. Anything we do it half-heartedly, anything if we try to do it without proper knowledge, may results in introducing wrong bacteria, harmful microbes into our soil. So we will put in an efforts, but it will not help the soil, rather it will spoil the health of the soil. The improper management and the misbelieved practices can result in inoculation of inefficient and harmful species of microbes while inoculating the topsoil. Misbelieved practices ನೋಡಿ, ಅದು ಒಂದು ನಂಬಿಕೆ. ಅವು ಪಕ್ಕದ ರೈತ ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ, ಈ ಥರ ಮಾಡು ಅಂತ ಅವ್ರು ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಅದನ್ನು ಪರಾಮರ್ಶನೆ ಮಾಡದಲೇ, ವಿಮರ್ಶೆಗೆ ಒಳಪಡಿಸ್ದಲೇ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ನಾವು ಕ್ವಶನ್ ಮಾಡ್ಕೊತಾ ಹೋಗಬೇಕು, ಈ ಪ್ರೊಸೀಜರ್ ಕರೆಕ್ಟಾಗಿದೆಯಾ, ಈ ಮೂಲ ದ್ರಾವಣ ಕರೆಕ್ಟಾಗಿ ಬಂದಿದೆಯಾ, ಇದನ್ನು ಇದೇ ರೀತಿ ನಾನು ಡೈಲ್ಯೂಟ್ ಮಾಡಿ ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ, ಇದು ಕರೆಕ್ಟಾಗಿದೆಯಾ, 2 ದಿನಕ್ಕೆ ಬೇಕಾ, ಬೆಲ್ಲ ಹಾಕಬೇಕಾ, ಎಷ್ಟು ಹಾಕಬೇಕು, ಬೆಲ್ಲ ಹಾಕೋದು ಬೇಡವಾ, ಕಡಲೆ ಹಿಟ್ಟು ಬೇಡವಾ, ಎಷ್ಟು ಥರದ್ದು ಪ್ರೊಸೀಜರ್ಗಳಿದೆ ನಮ್ಮಲ್ಲಿ ಅಂತಂದರೆ ಅದು ಜಾನಪದ ಥರ ಒಬ್ಬರು ಬಾಯಿಂದ ಇನ್ನೊಬ್ಬರು ಬಾಯಿಗೆ ಬಂದು ಸಾಕಷ್ಟು ಅದರಲ್ಲಿ ವಿಷಯಾಂತರಗಳಾಗಿರ್ತವೆ. ಅದನ್ನೆಲ್ಲವನ್ನು ಗಮನಿಸಿಕೊಂಡು ನಾವು ಅದಕ್ಕೆ ಕೈ ಹಾಕಬೇಕೇ ಹೊರತು, ಇಲ್ಲಾಂದರೆ ಅರ್ಧಂಬರ್ಧ ನಾಲೆಡ್ಜಲ್ಲಿ ಹೋದರೆ ನಾವು ಕೊನೆಗೆ ನಮ್ಮ ಮಣ್ಣಿನ ಅನಾರೋಗ್ಯಕ್ಕೆ ನಾವೇ ಕಾರಣರಾಗ್ತೀವಿ. ಮಾಹಿತಿಯ ಕೊರತೆಯಿಂದ ಅಸಮರ್ಪಕ ವಿಧಾನವನ್ನು ಅನುಸರಿಸಿ ಮಣ್ಣಿಗೆ ಈ ಸೂಕ್ಷ್ಮಜೀವಿಗಳನ್ನು ಸೇರಿಸುವ ಪ್ರಕ್ರಿಯೆಯಿಂದ ಹಾನಿಕಾರಕ ಮತ್ತು ಅನಪೇಕ್ಷಿತ ಜೀವಿಗಳನ್ನು ಸೇರಿಸುವುದರಿಂದ ನಮ್ಮ ಭೂಮಿ, ನಮ್ಮ ಮಣ್ಣು ಹಾಳಾಗುತ್ತೆ. ಹಾಗಾಗಿ ಯಾವ ಮೂಲ ದ್ರಾವಣ, ಅದರ ಗುಣಮಟ್ಟ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು, ನಮ್ಮ ತೋಟಕ್ಕೆ ತಗೊಂಬಂದ ಮೇಲೆ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋ ವಿಧಾನಗಳು ಮತ್ತು ಬಳಸುವ ವಿಧಾನಗಳು, ಇವಷ್ಟನ್ನೂ ನಾವು ಸಂಪೂರ್ಣವಾಗಿ ಮನದಟ್ಟು ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲ ಅಂದರೆ ಇದು ಜಾನಪದ ಕತೆ ಬಂದಂಗೆ ಬಂತಂತೆ ಹೋಯ್ತಂತೆ ಆಯ್ತಂತೆ, ಆ ಥರ ಆಗಬಾರ್ದು. ನೆಕ್ಸ್ಟ್ ಪಾರ್ಟ್ ಈಸ್, ನೌ ದಟ್ ವಿ ಹ್ಯಾವ್ ಐಡೆಂಟಿಫೈಡ್ ಸಮ್ ರಿಸೋರ್ಸ್ ಫ್ರಮ್ ಮೈಕ್ರೋಬಿಯಲ್ ಕಲ್ಚರ್, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಡೈಲ್ಯೂಷನ್, ಡುಪ್ಲಿಕೇಶನ್ ಆ್ಯಂಡ್ ಅಪ್ಲಿಕೇಶನ್. ಸೊ ಈ ಸೂಕ್ಷ್ಮಜೀವಿಗಳ ಮೂಲ ದ್ರಾವಣವನ್ನು ತಗೊಂಡು ಬಂದಾಗ ಅದನ್ನು ಮತ್ತೆ ಬೆಳೆಸಿ ಅದನ್ನು ನಮ್ಮ ಮಣ್ಣಿಗೆ ಅಥವಾ ಸೂಕ್ಷ್ಮಜೀವಿಗಳಿಗೆ ಇದಕ್ಕೋಸ್ಕರ ಮಣ್ಣಿನ ಗಿಡದ ಬುಡಕ್ಕೆ ಹೇಗೆ ಸೇರಿಸ್ತೀವಿ ಅದನ್ನು ನೋಡ್ತಾ ಹೋಗೋಣ. ದೆರ್ ಆರ್ ಚಾಲೆಂಜಸ್ ಇನ್ ಡುಪ್ಲಿಕೇಶನ್ ಆಫ್ ಸೋರ್ಸ್ ಮೈಕ್ರೋಬಿಯಲ್ ಲಿಕ್ವಿಡ್ ವೆನ್ ದ ಸೇಮ್ ಇಸ್ ಇನ್ ದ ಫಾರ್ಮ್ ಆಫ್ ಕನ್ಸಾರ್ಷಿಯಾ. ನೋಡಿ, if the microbial liquid has got more than one strain of bacteria, that we call it as consortia. So when you look at that liquid as a consortia, we have to be maximum cautious. So ನಮಗೆ ಒಂದು ಸೂಕ್ಷ್ಮಜೀವಿಗಳ ಮೂಲ ದ್ರಾವಣ ಕೊಡ್ತಾರಲ್ಲ, ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಸೂಕ್ಷ್ಮಜೀವಿಗಳ
ಒಂದು ಜಾತಿಗಳನ್ನು ಸೇರಿಸಿದ್ದಾರೆ ಅಂತ ಹೇಳಿದಾಗ ಅಥವಾ ಡಾಕ್ಯುಮೆಂಟೇಷನ್ ಓದಿದಾಗ ನಾವು ಸಾಕಷ್ಟು ವಿಷಯಗಳನ್ನು ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ನಮ್ಮದು AMC ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ IAHR ಹೆಸರುಗಟ್ಟೆ ಬೆಂಗಳೂರಲ್ಲಿ ಸಿಗುತ್ತಲ್ವ, ಅದು ಕನ್ಸಾರ್ಷಿಯಾ ಅಂತಾರೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು? ಗೋಕುಪಾಮೃತ ಅನ್ನೋದೊಂದು ದ್ರಾವಣ, ಅದರಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳಿದೆ ಅಂತ ಹೇಳ್ತಾರೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು? ನಮಗೆ ಸಿಗೋ ಮೂಲ ದ್ರಾವಣಗಳು OWC ಆಗ್ಬೋದು, ಗೋಕುಪಾಮೃತ ಆಗ್ಬೋದು, AMC ಆಗ್ಬೋದು, EM1 ಆಗ್ಬೋದು, ಮತ್ತು ಇನ್ನೊಂದು ಅಂತ ನಮ್ಮ ಜೀವಾಮೃತದಲ್ಲಿ ನಾವು ಉತ್ಪಾದನೆ ಮಾಡ್ಕೊಳ್ಳೋಂಥ ಸೂಕ್ಷ್ಮಜೀವಿಗಳಾಗ್ಬೋದು. ಇವೆಲ್ಲವೂ ಕನ್ಸಾರ್ಷಿಯಾ ರೂಪದಲ್ಲಿರುತ್ತೆ, ಸಮುಚ್ಚಯಗಳಿರುತ್ತೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ದ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಮೀನ್ಸ್ ಪ್ರೆಸೆನ್ಸ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಬೆನಿಫಿಷರಿ ಸಾಯಿಲ್ ಮೈಕ್ರೋಬ್ಸ್ ಇನ್ ಎ ಕಾಮನ್ ಕ್ಯಾರಿಯಿಂಗ್ ಲಿಕ್ವಿಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ ಇನ್ ದ ಪೌಡರ್ ಫಾರ್ಮ್ಯಾಟ್, ವಾಟ್ ಎವರ್ ಮೇ ಬಿ ದ ಕೇಸ್. ಸೂಕ್ಷ್ಮಜೀವಿಗಳ ಮೂಲ ದ್ರಾವಣ ಮಿಶ್ರಣ ಅಂದರೆ ಇವು ಹಲವು ಪ್ರಭೇದದ ಜೀವಿಗಳನ್ನು ನಿರ್ದಿಷ್ಟವಾದ ವಾಹಕ ದ್ರಾವಣದಲ್ಲಿ ಕ್ಯಾರಿಯರ್ ಲಿಕ್ವಿಡಲ್ಲಿ ಸೇರಿಸಿರ್ತಾರೆ. ಸೊ ಆ ಕ್ಯಾರಿಯರ್ ಲಿಕ್ವಿಡಲ್ಲಿ ಸೇರಿಸ್ತಾರಲ್ಲ, ಅಲ್ಲಿ ಆ ಪ್ರೊಸೀಜರ್ ಏನಿದೆ, ಅಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನು ಮಾಡಿದ್ದಾರೆ, ಅದನ್ನು ಹೆಂಗೆ ಸೀಲ್ ಮಾಡಿದ್ದಾರೆ, ಹೆಂಗೆ ನಮಗೆ ತಲುಪಿಸ್ತಿದ್ದಾರೆ, ಎಲ್ಲಿ ಕಂಟಾಮಿನೇಷನ್ ಆಗದಂಗೆ, ಕಲಬೆರಕೆ ಆಗದಂಗೆ, ಹಾಳಾಗ್ದಂಗೆ, ಅದರದ್ದು pH ವ್ಯಾಲ್ಯೂ ಆಗ್ಬೋದು, ಇದಾಗ್ಬೋದು, ಎಲ್ಲವನ್ನೂ ತಂದಿದೆಯೇ, ನಮ್ಮ ಮನೆಗೆ ನಮ್ಮ ತೋಟ ತನಕ ಬಂದಿದೆಯೇ, ಇದೆಲ್ಲವನ್ನೂ ನೀವು ಗಮನಿಸ್ಕೋಬೇಕಾಗತ್ತೆ. ಸುಮ್ಮನೆ ಯಾರೋ ಬಾಟ್ಲ ತುಂಬಿಕೊಟ್ರು ಅಂತ ತಗೊಂಬಂದು ಉಪಯೋಗಿಸೋದ್ರಿಂದ ಮಾಡೋದ್ರಿಂದ ನಮಗೆ ಒಳ್ಳೆಯ ಪರಿಣಾಮ ಬರೋದು ಹಾಳಾಗೋಗಲಿ, ನಾವು ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ನಾವು ಮಣ್ಣಿಗೆ ನಾವೇ ಸೇರಿಸ್ತೀವಿ, ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ತೀವಿ. When such a consortium is prepared, the choice of strains of microbes and their density has determined and tested for coexistence in the common carrier liquid. Consortia preparation is not that easy, friends. So they have to identify each strain, put them into common carrying liquid and understand they will not conflict. They coexist and they push them into hibernation and they seal it properly and they will give it to us. These are all the process of getting a source culture. ಸೊ ನಾವು ಸೂಕ್ಷ್ಮಜೀವಿಗಳನ್ನು ತರಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಪ್ರಭೇದದ ಸೂಕ್ಷ್ಮಜೀವಿಗಳು ಆ ದ್ರಾವಣದಲ್ಲಿ ಇದೆ, ಮೂಲ ದ್ರಾವಣದಲ್ಲಿ ಇದೆ ಅಂದರೆ ಇಷ್ಟೆಲ್ಲ ಅದರ ಮುಂದೆ ಆ ಕೆಲಸಗಳಾಗಿರಬೇಕು. ಅಂದರೆ ಅವುಗಳ ಯಾವ್ಯಾವ ಪ್ರಭೇದಗಳಿದೆ, ಬರೀ NPK ಮೈಕ್ರೋಬ್ ಮಾತ್ರ ಇದೆಯಾ, ಸೂಡೋಮೋನಾಸ್ ಟ್ರೈಕೋಡರ್ಮನೂ ಇದೆಯಾ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇದೆಯಾ, XYZ ಇದೆಯಾ, ABCD ಇದೆಯಾ, ನಾನು ಯಾವುದು ಇವತ್ತು ವಿವರಣೆ ಕೊಡೋಕ್ಕೆ ಹೋಗ್ತಿಲ್ಲ ಅದ್ರ ಬಗ್ಗೆ. ಆ ಎಲ್ಲವನ್ನೂ ಸೇರಿಸಿದಾರ, ಯಾವ ಸಾಂದ್ರತೆಯಲ್ಲಿ ಸೇರಿಸಿದ್ದಾರೆ, ಮತ್ತು ಅವೆಲ್ಲವೂ ಸಹಬಾಳ್ವೆ ಮಾಡ್ತಾವ, ಒಂದನ್ನು ತಿನ್ನಬಾರ್ದು, ಎಲ್ಲವೂ ಜೊತೆಯಲ್ಲಿರಬೇಕು, ಎಲ್ಲವೂ ಹೈಬರ್ನೇಟಾಗಿ ಮುಸ್ಕುತ್ಕೊಂಡು ಮಲಗಿರಬೇಕು. ಆ ಥರ ಗುಣಮಟ್ಟವನ್ನು ಖಾತ್ರಿಪಡಿಸಿ ಆ ಬಾಟ್ಲನ್ನು ಸೀಲ್ ಮಾಡಿ ನಮಗೆ ಕೊಡ್ತಿದ್ದಾರಾ, ಹೊರಗಡೆಯಿಂದ ತರಬೇಕಾದ್ರೆ ಇವೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಕಂಟಿನ್ಯೂಯಿಂಗ್ ಆನ್ ದಿ ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರ್, ಯೂಸ್ ಆಫ್ ಸಚ್ ಸೋರ್ಸ್ ಮೈಕ್ರೋಬಿಯಲ್ ಕಲ್ಚರ್ ವಿಚ್ ಈಸ್ ಎ ಕನ್ಸಾರ್ಷಿಯಾ, ಎಕ್ಸಾಂಪಲ್ EM1 ಆರ್ AMC ಫ್ರಮ್ AHR, ಶುಡ್ ಬಿ ಲಿಮಿಟೆಡ್ ಪ್ರಾಸೆಸ್. ಸೊ ಈ ಸೂಕ್ಷ್ಮಜೀವಿಗಳ ಸಮೂಹ ಏನಿದೆ, EM1 ಆಗ್ಬೋದು, AMC ಆಗ್ಬೋದು, ಇದನ್ನು ನಾವು ಸತತವಾಗಿ ಬಳಸಬೇಕೇ ಅಥವಾ ಒಂದು ಸತಿ ಬಳಸಿದ್ರೆ ಸಾಕೆ, ವರ್ಷಕ್ಕೆ 1-2 ಸತಿ ಹಾಕಿದ್ರೆ ಸಾಕೆ, ಇದನ್ನು ನಮ್ಮ ಒಳಸೊರಿ ಥರ ಪ್ರತಿದಿನ ಕೊಡಬೇಕೆ, ಪ್ರತಿ ಸಲ ಕೊಡಬೇಕೆ, ಈ ಕ್ಲಾರಿಟಿನೂ ನಾವು ಇಟ್ಕೋಬೇಕು. ಅಂದರೆ ನಾವು ತರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಮೂಲ ದ್ರಾವಣವನ್ನು ಎಷ್ಟು ಸಲ ಕೊಡಬೇಕು, ಯಾಕೆ ಕೊಡಬೇಕು. ಒನ್ ಶುಡ್ ನಾಟ್ ಮೇಕ್ ಎನ್ ಅಟೆಂಪ್ಟ್ ಟು ಯೂಸ್ ದಿ ಡುಪ್ಲಿಕೇಟೆಡ್ ಆ್ಯಂಡ್ ಡೈಲ್ಯೂಟೆಡ್ ಕಲ್ಚರ್ ಆ್ಯಸ್ ಎ ಸೋರ್ಸ್ ಕಲ್ಚರ್ ಫಾರ್ ದ ನೆಕ್ಸ್ಟ್ cycle. This is very important, friends. We get the authentic source culture from whichever may be the source. We dilute it and we apply it to the basin of the plant. There ends the story. But still what we tend to do is we reserve some leftover quantity on that diluted duplicated liquid and we assume that that is a source culture and we again go for further cycles of duplication of that contaminated diluted culture, diluted liquid. So that should not happen. So that will not have the microbial density and diversity as presented by the original source culture. ಹಾಗಾಗಿ ನಾವು ಮೂಲ ದ್ರಾವಣವನ್ನು ತಂದು ಅದನ್ನು ದುರ್ಬಲಗೊಳಿಸಿ ಡುಪ್ಲಿಕೇಟ್ ಮಾಡಿ ಅದನ್ನು ನಮ್ಮ ಭೂಮಿಗೆ ಉಪಯೋಗಿಸ್ಕೊಂಡ್ಬಿಡ್ತೀವಿ. ಉಪಯೋಗಿಸಿದ ಮೇಲೆ ತಳದಲ್ಲಿ ಡ್ರಮ್ಮಲ್ಲಿ ಒಂದು 10 ಲೀಟ್ರ್ ಇಟ್ಕೋತೀವಿ, ಮತ್ತೆ 10 ಲೀಟ್ರ್ ಇಟ್ಕೊಂಡು ಅದಕ್ಕೆ ಮತ್ತೆ ಬೆಲ್ಲ ಹಾಕು, ಮತ್ತೆ ನೀರು ಹಾಕು, ಮತ್ತೆ ಅದನ್ನು ಮೂಲ ದ್ರಾವಣ ಥರ ಉಪಯೋಗಿಸುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ತುಂಬ ಜನಗಳಿಗಿದೆ. ಅಲ್ಲೇ ನಾವು ಎಡವಟ್ ಮಾಡ್ಕೊಳ್ಳೋದು ಮಿತ್ರರೆ. ಸೊ ಅಲ್ಲೇನು ಅದನ್ನು ಮೂಲ ದ್ರಾವಣ ನಮ್ಗೆ ಯಾರು ಕೊಟ್ಟಿರ್ತಾರೋ ಅವರು ಎಷ್ಟು ಥರದ ಬ್ಯಾಕ್ಟೀರಿಯಾಗಳಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ಯಾವ pH ವ್ಯಾಲ್ಯೂ ಇದೆ ಇದರಲ್ಲಿ ಕ್ಯಾರಿಯರ್ ಲಿಕ್ವಿಡಲ್ಲಿ, ಅವು ಹೇಗೆ ಒಂದಕ್ಕೊಂದು ಕಾಂಪಿಟೇಷನ್ ಮಾಡ್ದಂಗೆ ಹೈಬರ್ನೇಟಾಗಿರ್ತವೆ, ಅದೆಲ್ಲವನ್ನು ಗುಣಮಟ್ಟವನ್ನು ಖಾತ್ರಿಪಡಿಸಿ ನಮಗೆ ಕೊಟ್ಟಿರ್ತಾರೆ. ಅದನ್ನು ತಗೊಂಬಂದು ನಾವು 200 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಅದು 10 ಲೀಟ್ರ್ ಇಟ್ಕೊಂಡು ಮತ್ತೆ ಮುಂದಿನ ಸೈಕಲ್ ಮಾಡ್ಕೋತೀನಿ ಅಂತ ಹೋಗ್ತೀವಲ್ಲ, ಇದರಲ್ಲಿ ಆ ಗುಣಮಟ್ಟ ಖಂಡಿತ ಇರಲ್ಲ. ಇದೆಲ್ಲ ನಾನು ವ್ಯರ್ಥ ಪ್ರಯತ್ನ ಅಂತ ಹೇಳ್ತೀನಿ, ಫೇಟಲ್ ಎಫರ್ಟ್ಸ್. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದನ್ನೇ ಮಾಡ್ತಿರ್ತೀವಿ, ನಮಗೆ ರಿಸಲ್ಟ್ಸ್ ಬರಲ್ಲ, ಖಂಡಿತ ಬರಲ್ಲ.
ನಾನು ಇದನ್ನು ಸುಮಾರು ಮೈಕ್ರೋಬಯಾಲಜಿಸ್ಟ್ ಹತ್ರ ಮಾತಾಡಿ ಪರ್ಸನಲ್ ಆಗಿ ಇದನ್ನು ಕ್ಲಾರಿಫೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ದಸ್ ಎನಿ ಅಟೆಂಪ್ಟ್ ಟು ಮಲ್ಟಿಪ್ಲೈ ದ ಡೈಲ್ಯೂಟೆಡ್ ಕಲ್ಚರ್ ಮೇ ರಿಸಲ್ಟ್ಸ್ ಇನ್ ಇಂಬ್ಯಾಲೆನ್ಸ್ ಆಫ್ ಮೈಕ್ರೋಬಿಯಲ್ ಆಪ್ಷನ್ಸ್. ಸೊ ಅವರು ಒರಿಜಿನಲ್ ಆಗಿ ಅವ್ರು ಏನು ಕೊಟ್ಟಿರ್ತಾರೋ ದೋಸ್ ಮೈಕ್ರೋಬ್ಸ್ ವಿಲ್ ನಾಟ್ ಬಿ ದೇರ್ ವೆನ್ ಯು ಯೂಸ್ ದಿ ಡೈಲ್ಯೂಟೆಡ್ ಕಲ್ಚರ್ ಆಸ್ ಅ ಸೋರ್ಸ್ ಕಲ್ಚರ್. ಸೊ ನೆವರ್ ದ ಕೇಸ್, please don't use diluted culture as a source culture irrespective of what the documentation says. No documentation authentically scientifically confirms this. A diluted culture can be used as a source culture. Never. So that's the reason we should not look at that, make an attempt. ಆದ್ದರಿಂದ ಈ ನಾವು ಬಳಕೆಯ ದ್ರಾವಣವನ್ನು ಮತ್ತೆ ಮೂಲ ದ್ರಾವಣವಾಗಿ ಬಳಸೋದರಿಂದ ಮಣ್ಣಿಗೆ ಅಗತ್ಯವಾದಂಥ ಎಲ್ಲವೂ ಉಪಕಾರಿ ಸೂಕ್ಷ್ಮಜೀವಿಗಳು ಅದೇ ಅನುಪಾತದಲ್ಲಿ ಖಂಡಿತ ಬರಲಿಕ್ಕೆ ಸಾಧ್ಯವಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಸಸ್ಯಗಳ ಆರೋಗ್ಯ ಮತ್ತು ಗುಣಮಟ್ಟದ ಉತ್ಪಾದನೆಯಲ್ಲಿ ತೊಡಕಾಗುತ್ತೆ, ನಮ್ಮ ಪ್ರಯತ್ನ ವಿಫಲವಾಗುತ್ತೆ. ವಿ ವಿಲ್ ಗೋಯಿಂಗ್ ಟು ಫೇಲ್ ಡ್ರಾಸ್ಟಿಕಲಿ ಬಿಕಾಸ್ ವಿ ವಿಲ್ ಯೂಸ್ ಬಳಕೆ ದ್ರಾವಣವನ್ನು ಮೂಲ ದ್ರಾವಣವಾಗಿ ಬಳಸ್ತೀವಿ. ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಇದೆಲ್ಲ ಮಾಡ್ತಾ ಇದ್ದೀವಿ, ಇದರಿಂದ ನಾವು ಹಳಿ ತಪ್ತಾ ಇದ್ದೀವಿ. ಆಲ್ಸೋ ದ ಫ್ಯಾಕ್ಟ್ ದಟ್ ದಿ ಚೇಂಜ್ ಇನ್ pH ವ್ಯಾಲ್ಯೂ ಆಫ್ ದಿ ಮೈಕ್ರೋಬಿಯಲ್ ಸೋರ್ಸ್ ಕನ್ಸಾರ್ಷಿಯಾ ವೈಲ್ ಡಿಲ್ಯೂಷನ್ ಆರ್ ಡುಪ್ಲಿಕೇಶನ್ will also affect the ratio and diversity of original set of microbes. Original set of microbes, the ratios, the densities, their contribution all get affected because once we do the dilution, that pH value will change. You don't know how to restore back to that same pH value. These things are not possible on the field in our farm. We have to rely on the sources. Hence, every time we have to go back to the source to get the microbial source culture. Then we have to dilute and duplicate and then apply to the basin of the soil or the top soil. ಬಳಕೆ ದ್ರಾವಣದ ರಸಸಾರ ಮಟ್ಟದಲ್ಲಿ ಆಗುವ ವ್ಯತ್ಯಾಸವು ಸೂಕ್ಷ್ಮಜೀವಿಗಳ ಸಾಂದ್ರತೆ ಮತ್ತು ಗುಣಮಟ್ಟದ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ. ಹಾಗಾಗಿ ನಮಗೆ ಆ ಒಂದು ಫಲಿತಾಂಶ ಖಂಡಿತ ಸಿಗಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಡುಪ್ಲಿಕೇಶನ್ ಆಫ್ ಸೋರ್ಸ್ ಮೈಕ್ರೋಬಿಯಲ್ ಲಿಕ್ವಿಡ್, ಇದೇ ಥರ ದ ಸೇಮ್ ಲಾಜಿಕ್ ಆಲ್ಸೋ ಹೋಲ್ಡ್ಸ್ ಗುಡ್ ವೆನ್ ವಿ ಯೂಸ್ ದಿ ಡೈಲ್ಯೂಟೆಡ್ ಕಲ್ಚರ್ ಆಸ್ ಎ ಸೋರ್ಸ್ ಕಲ್ಚರ್ while preparing multiple cycles of dilutions. In the case of other options such as ಗೋಕುಪಾಮೃತಂ or OWDC, ಈ OWDC ಆಗ್ಬೋದು, ಗೋಕುಪಾಮೃತ ಆಗ್ಬೋದು, ತರ್ತೀವಿ, ಅದನ್ನು ಹಾಕ್ಕೊಳ್ತೀವಿ, ಮೂಲ ದ್ರಾವಣ ತರಬೇಕು. OWDC ನಾವು ಕೊರಿಯರಲ್ಲಿ ತರಿಸ್ಕೊಂಡು ನಾನು ಉಪಯೋಗಿಸಿದ್ದೀನಿ ಕೆಲವು ಸಲ. OWDC ತರಿಸ್ಕೊಳ್ತೀನಿ, ಅದನ್ನು ಮೂಲ ದ್ರಾವಣವನ್ನು ಡೈಲ್ಯೂಟ್ ಮಾಡಿದ್ಮೇಲೆ ಡಬ್ಬಿ ಬಿಸಾಕ್ಬಿಡ್ಬೇಕು, ಮತ್ತು ಡ್ರಮ್ಮಲ್ಲಿರೋ 10 ಲೀಟರ್ನ ಉಪಯೋಗಿಸ್ಕೊಳ್ಳೋಕೆ ಹೋಗಬಾರ್ದು. ವಿ ಶುಡ್ ನಾಟ್ ಯೂಸ್ ದಿಸ್ ಅಗೈನ್ ಅ ಡೈಲ್ಯೂಟ್ ಕಲ್ಚರ್ ಸೋರ್ಸ್ ಕಲ್ಚರ್. ಗೋಕುಪಾಮೃತದಲ್ಲಿ ನೀವು ಆ ರೀತಿ ಮಾಡೋಕ್ಕಾಗಲ್ಲ. ಪ್ರತಿ ಸಲ ನೀವು ಗೋಪಾಲ್ ಭಾಯ್ ಸುತಾರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಸಾರ್ ನನಗೆ ಇನ್ನೊಂದು ಸೋರ್ಸ್ ಕಲ್ಚರ್ ಕೊಡಿ, ಇನ್ನೊಂದು ಸೋರ್ಸ್. ಎಷ್ಟು ಸಲ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ? ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಡೈಲ್ಯೂಟೆಡ್ ಲಿಕ್ವಿಡ್ನೇ ಸೋರ್ಸ್ ಕಲ್ಚರ್ ಥರ ಯೂಸ್ ಮಾಡಿ ಅಂತ ಒಂದು ಕನ್ವೀನಿಯನ್ಸಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಅದರದ್ದು ಅಥೆಂಟಿಸಿಟಿ ನಮಗೆ ಯಾರಿಗೂ ಗೊತ್ತಿಲ್ಲ, ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಇದ್ದೀವಿ. ಸೊ ರಿಸಲ್ಟ್ ಬರ್ತಿದೆಯಲ್ಲ ಸರ್, ಬರ್ತಿರ್ಬೋದು, ಸಂತೋಷ. ಆದರೆ ಅಥೆಂಟಿಸಿಟಿ ಇದೆಯಾ ಗೊತ್ತಿಲ್ಲ. ಅವ್ರು ಗೋಪಾಲ್ ಭಾಯ್ ಸುತಾರಿ ಅವರೇ ಅದ್ರ ಬಗ್ಗೆ ಹೇಳಬೇಕು. ಇದೇ ರೀತಿ ಮೂಲ ದ್ರಾವಣ ಅಲಭ್ಯತೆಯಿಂದ ಪ್ರತಿ ಸಲ ಬಳಕೆ ದ್ರಾವಣವನ್ನು ಪುನರ್ಬಳಸುವ ಮೂಲಕ ಅನಿಸಿರ್ಬೇಕಾದ್ರೆ ಮೂಲ ದ್ರಾವಣಗಳಾದ ಗೋಕುಪಾಮೃತ, OWDC ಇವೆಲ್ಲ ಬಳಕೆ ಮಾಡಬೇಕಾದ್ರೆ ಅವು ನಮಗೆ ಅಪೇಕ್ಷಿತ ಪರಿಣಾಮವನ್ನು ಬೀರೋದಿಲ್ಲ. ಇದು ವೈಜ್ಞಾನಿಕವಾಗಿ ನಂಗೆ ರಿಸಲ್ಟ್ ಬಂದಿದೆ ಸರ್, ನನ್ನ ಗಿಡ ಚೆನ್ನಾಗಿದೆ, ಸಂತೋಷ, ಮುಂದುವರಿಸಿ. ಆದರೆ ಅದಕ್ಕೆ ವೈಜ್ಞಾನಿಕವಾದ ಆಧಾರ ಹುಡುಕಕ್ಕೆ ಹೊರಟಾಗ ನಮಗೆ ಆ ಮಾಹಿತಿ ಸಿಗುತ್ತಾ ಇಲ್ಲ, ನನಗಂತೂ ಸಿಕ್ಕಿಲ್ಲ. ಸಿಮಿಲರ್ಲಿ ದಿ ಸೈಕಲ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ಮೈಕ್ರೋಬಿಯಲ್ ಮಲ್ಟಿಪ್ಲಿಕೇಶನ್ ಯೂಸಿಂಗ್ cattle urine and cow dung, okay, which is also known as Jivamrutam, will result in specific species of microbes only being inoculated every cycle. So when we use this cattle urine and cow dung to prepare the microbial culture, that microbial culture, strains of microbes, the microbial biome which will be created by using this cattle urine based preparation will, when you do repeatedly, every time you are adding same set of microbes. So you are not able to bring the diversity of microbes, you are populating typical type of microbes again and again. So this is how we have to look at this. ಈ ವಿಷಯದಲ್ಲೂ ಸಹ ನಾವು ಒಂದು ನಿರ್ದಿಷ್ಟವಾದಂಥ ಕ್ಲಾರಿಟಿಯನ್ನು ಪಡ್ಕೋಬೇಕಾಗತ್ತೆ. ಪ್ರತಿ ಸಲ ನಾವು ನಿರ್ದಿಷ್ಟ ಪ್ರಾಣಿಗಳ ತ್ಯಾಜ್ಯವನ್ನು ಬಳಸಿ ಏನು ನಾವು ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀವಿ, ಅಲ್ಲೂ ನಮಗೆ ಅಪೇಕ್ಷಿತವಾದಂಥ ಫಲಿತಾಂಶ ಬಂದಿಲ್ಲ ಅಥವಾ ಬರಲ್ಲ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. So these are all the challenges in terms of using the diluted culture or the same set of culture every time. So this may not give desired results in the long run, achieving the microbial diversity or the microbial biome. ಈ ರೀತಿ ನಾವು ನಿರ್ದಿಷ್ಟವಾದ ಒಂದು ದ್ರಾವಣವನ್ನು ಬಳಸದೇ ಇದ್ದಾಗ ಅಥವಾ ಅದೊಂದು ಪ್ರೊಸೀಜರ್ನ ಗಮನಿಸದೇ ಇದ್ದಾಗ ನಮ್ಮ ಪ್ರಯತ್ನ ವಿಫಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ನಮಗೆ ಬೇಕಾದಂಥ ಫಲಿತಾಂಶ ದೊರೆಯೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು.
ಹಾಗಾದರೆ ಏನು ಮಾಡಬೇಕು? ಈ ಎಲ್ಲವನ್ನೂ ನಾನು ಗಮನಿಸಿದಾಗ ನನಗೆ ಸಿಕ್ಕಿದ್ದು ಈ EM1 ಅನ್ನೋ ಒಂದು ದ್ರಾವಣ. ಇದು ನಾನು ಕೊರಿಯರಲ್ಲಿ ತರಿಸ್ಕೊಳ್ತೀನಿ ಅಥವಾ ಡೀಲರ್ಗಳಿಂದ ತರಿಸ್ಕೊಳ್ತೀವಿ. ಇದರಲ್ಲಿ EM1 ದ್ರಾವಣದ ಬಗ್ಗೆ ನಾನು ಸಾಕಷ್ಟು ವಿಷಯಗಳು ನಾನು ಯೂಟ್ಯೂಬಲ್ಲಿ ಹೇಳಿದ್ದೀನಿ, ಬಟ್ ಇದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, 2 ನಿಮಿಷ. While choosing the source of microbial consortia for any source, one needs to understand the complete documentation, the types of microbes and the ratio present in the common carrier. ಇವೆಲ್ಲವೂ ವಿವರಣೆಗಳು, ಯಾವ ಥರ ಸೂಕ್ಷ್ಮಜೀವಿಗಳಿದ್ದಾವೆ, ಅನರೋಬಿಕ್ ಇದೆಯಾ, ಏರೋಬಿಕ್ ಇದೆಯಾ, ಎಷ್ಟೆಷ್ಟಿದೆ, ಎಲ್ಲವಿದೆ, ಇವೆಲ್ಲವನ್ನು ಒಂದು ನಿರ್ದಿಷ್ಟವಾದ ಒಂದು ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ. ಅವೆಲ್ಲ ಇದ್ದಂಥ ವಿವರಣೆ ಇರತಕ್ಕಂಥ ಸೂಕ್ಷ್ಮ ದ್ರಾವಣವನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಇದರಲ್ಲಿರುವ ನಿರ್ದಿಷ್ಟ ಉಪಕಾರಿ ಸೂಕ್ಷ್ಮಜೀವಿಗಳ ಪ್ರಭೇದಗಳು, ಅದನ್ನು ಬಳಕೆಯ ವಿಧಾನಗಳು, ಅದನ್ನು ಹೇಗೆ ಉಪಯೋಗಿಸಬೇಕು, ಇವೆಲ್ಲವನ್ನು ನಾವು ಓದಿ ತಿಳ್ಕೊಬೇಕಾಗತ್ತೆ. ಆ ಥರ ಡಾಕ್ಯುಮೆಂಟೇಷನ್ ವಿವರಣೆಗಳು ಆ ಸೋರ್ಸಲ್ಲಿ ಇರಬೇಕಾಗತ್ತೆ. ಅದನ್ನು ನಾನು ಈ EM1 ಇದರಲ್ಲಿ ನೋಡಿದ್ದೀನಿ. So many of the consortia will have limited set of microbes. Example, our AMC from IIHR will have mainly NPK fixing nutrients only, microbes only, and that we assume that there is a diversity of microbes. But when we use the EM1, we have different types of microbial diversity. ನಾವು ಕನ್ಸಾರ್ಷಿಯ ಅಂತ ತಂದಾಗ ಅದರಲ್ಲಿ ಕೆಲವೇ ಪ್ರಭೇದದ ಸೂಕ್ಷ್ಮಜೀವಿಗಳಿರ್ತವೆ, ಮೈಕ್ರೋಬ್ಸ್ಗಳಿರ್ತವೆ. ಆ ಮೂಲ ದ್ರಾವಣವನ್ನು ಆಧರಿಸಿ ನಾವು ಅದನ್ನೇ ಪದೇ ಪದೇ ಬಳಕೆ ಮಾಡೋದ್ರಿಂದ ಆ ಉಪಕಾರಿ ಸೂಕ್ಷ್ಮಜೀವಿಗಳ ಸಮುಚ್ಚಯವನ್ನು ನಿರ್ಮಿಸಿ ಮಾಡೋಕ್ಕಾಗಲ್ಲ. ಅಂದರೆ ಸೇಮ್ ಟೈಪ್ಸ್ ಆಫ್ ಮೈಕ್ರೋಬ್ಸ್ ಕೀಪ್ ಆನ್ ಬೀಯಿಂಗ್ ಇನ್ಯಾಕ್ಯುಲೇಟೆಡ್ ಎವ್ರಿ ಟೈಮ್. ದಟ್ ವಿಲ್ ನಾಟ್ ಗಿವ್ ಅಸ್ ದ ಡೈವರ್ಸಿಟಿ. ಹಾಗಾಗಿ ನಾವು AMC IIHR ಇಂದ AMC ತಂದು ಹಾಕ್ತಿದ್ವಿ, ಸಂತೋಷ, ಹಾಕಿ. ಅದೊಂದನ್ನೇ ನಾವು ಅವಲಂಬಿಸ್ಕೊಂಡಾಗ ಆ ಒಂದು ನಿರ್ದಿಷ್ಟವಾದ ಸೂಕ್ಷ್ಮಜೀವಿಗಳು ಮಾತ್ರ ನಮ್ಮ ಮೇಲ್ಮಣ್ಣಿನಲ್ಲಿ ಪುನರ್ಸ್ಥಾಪಿಸಲ್ಪಡ್ತವೆ, ಮತ್ತು ನಮಗೆ ಬೇಕಾದಂಥ ಒಂದು ಮೈಕ್ರೋಬಿಯಲ್ ಬಯೋಮ್ ಅಲ್ಲಿ ಕ್ರಿಯೇಟ್ ಆಗಲ್ಲ. ಹಾಗಾಗಿ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೂಸ್ ಆಫ್ ಸಚ್ ಮೈಕ್ರೋಬಿಯಲ್ ಸೋರ್ಸ್ ಕಲ್ಚರ್ ಆ್ಯಂಡ್ ಡುಪ್ಲಿಕೇಶನ್ ವಿ ಫೀಸ್ಡ್ ಇನ್ ಆನ್ EM1 ಹರಿಯಾಲಿ. ದಿಸ್ ಗಾಟ್ ಎ ಗ್ಲೋಬಲ್ ರೆಫರೆನ್ಸ್ ಲಿಕ್ವಿಡ್. ನಾನು ಗಮನಿಸಿದಂಗೆ 18ಕ್ಕೂ ಹೆಚ್ಚು ದೇಶಗಳಲ್ಲಿ ಈ EM1 ಹರಿಯಾಲಿ ಅನ್ನೋದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾನೆಲ್ಲ ಪರಿಶೀಲಿಸಿ ಈ ಒಂದು ಸೋರ್ಸ್ ಕಲ್ಚರ್ ಮೂಲ ದ್ರಾವಣವಾಗಿ EM1 ಅನ್ನೋದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. So choosing the right source, that is EM1. EM1 is a microbial inoculant that has broader spectrum of microbes and with the quality of your source culture. What EM1 does? EM1 does, it breaks down the organic matter. It helps in the providing nutrients, the cyclic of nutrients, providing plant nutrient to the root zone of the plant, nutrients from the manure into the plants, and it suppresses harmful pathogens. EM1 ಮೂಲ ದ್ರಾವಣವನ್ನು ಉಪಯೋಗಿಸೋದ್ರಿಂದ ನಾವು ಅದರಲ್ಲಿ ಏನೇನು ಮಾಡುತ್ತೆ, ಅದು ಒಂದು ನಮ್ಮ ಸಾವಯವ ಗೊಬ್ಬರ ಉತ್ಪಾದನೆಯಲ್ಲಿ, ಅಂದರೆ ಸಸ್ಯ ದ್ರವ್ಯಗಳನ್ನು, ಬಯೋಮಾಸ್ ಅಂತೀವಲ್ಲ, ಅದನ್ನು ಕಳಿಸುವಿಕೆಯಲ್ಲಿ ಅದು ಕೆಲಸ ಮಾಡುತ್ತೆ. ಮತ್ತು ಸಸ್ಯ ಪೋಷಕಾಂಶಗಳನ್ನು ಪುನರ್ಬಳಕೆ ಮಾಡೋದ್ರಲ್ಲಿ, ಅಂದರೆ ಬೇರಿಗೆ ಹಿಡ್ಕೊಡೋಕ್ಕೆ ಮತ್ತು ಸಸ್ಯ ತ್ಯಾಜ್ಯಗಳನ್ನು ಮತ್ತೆ ಪೋಷಕಾಂಶಗಳಿಗೆ ಪರಿವರ್ತನೆ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತು ಹಾನಿಕಾರಕ ಸೂಕ್ಷ್ಮಜೀವಿಗಳಿದ್ದರೆ ಅವುಗಳ ಪ್ರಭಾವವನ್ನು ನಿಯಂತ್ರಿಸುತ್ತೆ. ಈ ಮೂರು ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸು ಈ EM1ನಲ್ಲಿ ನಾವು ಗಮನಿಸ್ಬೋದು. ಸೊ ದಿ EM1 ಕಂಪೋಸಿಷನ್, ಡೈಲ್ಯೂಷನ್ ಪ್ರೊಸೆಸ್ ಆ್ಯಂಡ್ ಅಪ್ಲಿಕೇಶನ್ ಆರ್ ರೆಕಾರ್ಡೆಡ್ ಇನ್ ದಿ ಫಾಲೋಯಿಂಗ್ ಯೂಟ್ಯೂಬ್ ಅಪ್ಲೋಡ್ ಲಿಂಕ್ಸ್. ಸೊ ಈ ಎರಡೂ ಈ ಲ್ಯಾಂಗ್ವೇಜ್ಗಳಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ, ಈ ಯೂಟ್ಯೂಬ್ ಲಿಂಕ್ನಲ್ಲಿ ನಾನು ಈ EM1 ಹರಿಯಾಲಿ ಬಗ್ಗೆ ನಾವೇನು ಉಪಯೋಗಿಸಿದ್ದೀವಿ ಅದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನೀವು ಅದನ್ನು ಗಮನಿಸಿದ್ದೀರಾ ಅನಿಸುತ್ತೆ. ಇಲ್ಲಾಂದರೆ ಈ ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ನಲ್ಲಿ ಇವೆರಡು ಅಪ್ಲೋಡ್ ಆಗಿದೆ, ಇದನ್ನು ನೀವು ಗಮನಿಸ್ಕೋಬೋದು. ಸೊ ವಾಟ್ ನೆಕ್ಸ್ಟ್? 2 ನಿಮಿಷ ಮುಗಿಸ್ಬಿಡ್ತೀನಿ. ಸೊ ವೈ ಲುಕಿಂಗ್ ಅಟ್ ದಿ ಸಬ್ಜೆಕ್ಟ್ ಆ್ಯಂಡ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಇನಾಕ್ಯುಲೇಷನ್ ಆಫ್ ಬೆನಿಫಿಷರಿ ಮೈಕ್ರೋಬ್ಸ್, ಫಸ್ಟ್ ಥಿಂಗ್ ಈಸ್ ಸೋರ್ಸ್ ಲಿಕ್ವಿಡ್ ಕನ್ಸಾರ್ಷಿಯಮ್. ಒನ್ ನೀಡ್ಸ್ ಟು ಗೆಟ್ ದಿ ಆನ್ಸರ್ಸ್ ಟು ದ ಫಾಲೋಯಿಂಗ್ ಕ್ವಶನ್. ನಾವೆಲ್ಲಾದರೂ ನಾವು ಈ ಮೂಲ ದ್ರಾವಣವನ್ನು ತರ್ತೀವಲ್ಲ, ಹುಡ್ಕೊಂಬರ್ತೀವಲ್ವ, ಆವಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಮಣ್ಣಿಗೆ ಅಗತ್ಯವೆನಿಸಿದ ಸೂಕ್ಷ್ಮಜೀವಿಗಳ ಸಂಕೀರ್ಣದ ಮಿಶ್ರಣವನ್ನು ನಾವು ಸೇರಿಸುವಾಗ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕು. 5 ಪಾಯಿಂಟ್ಸ್ ಇದೆ, ಹೇಳಿಬಿಡ್ತೀನಿ. ಮೊದಲನೇ ಪಾಯಿಂಟು, ನಾವು ಬಳಸುವ ಈ ಮೂಲ ದ್ರಾವಣದಲ್ಲಿ ಇರಬಹುದಾದ ವಿವಿಧ ಉಪಕಾರಿ ಸೂಕ್ಷ್ಮಜೀವಿಗಳ ಸಮುಚ್ಚಯದ ಬಗ್ಗೆ ಕೊಡಬಹುದಂಥ ವೈಜ್ಞಾನಿಕ ಮಾಹಿತಿ ದೊರೆಯುತ್ತದೆಯೇ? ಆರ್ ವಿ ಗೆಟಿಂಗ್ ದ ಡೀಟೇಲ್ಡ್ ಡಾಕ್ಯುಮೆಂಟೇಷನ್ ವಿತ್ ಸೈಂಟಿಫಿಕ್ ಕ್ಲಾರಿಟಿ ಇನ್ ಟರ್ಮ್ಸ್ ಆಫ್ ವಾಟ್ ಆರ್ ದ ಮೈಕ್ರೋಬಿಯಲ್ ಸ್ಟ್ರೈನ್ಸ್ ಅವೈಲಬಲ್ ಇನ್ ದ ಕಲ್ಚರ್ ಆರ್ ಇನ್ ದ ಕನ್ಸಾರ್ಷಿಯಾ? ಅದನ್ನು ಹುಡುಕಬೇಕಾಗುತ್ತೆ ನಾವು, ಟು ಫೈಂಡ್ ಇಟ್ ಔಟ್. Next, does the source culture revealed will have good quality with its physical, chemical and biological properties? ಅಂದರೆ ಇನ್ ಟರ್ಮ್ಸ್ ಆಫ್ ನೋ ಇಂಪ್ಯೂರಿಟೀಸ್ ಆ್ಯಂಡ್ ಬೆಟರ್ pH ವ್ಯಾಲ್ಯೂ. ನಾವೇನು ಮೂಲ ದ್ರಾವಣ ಪಡ್ಕೊಂಬರ್ತೀವಲ್ಲ ಅದರಲ್ಲಿ ಎಲ್ಲ ಥರದ ರಸಸಾರ ಮಟ್ಟ ಕರೆಕ್ಟಾಗಿದೆಯಾ, pH ವ್ಯಾಲ್ಯೂ ಕರೆಕ್ಟಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಗುಣಮಟ್ಟವನ್ನು ಖಾತ್ರಿಪಡಿಸಲಾಗಿದೆಯೇ, ಇದೆಲ್ಲವನ್ನು ನಾವು ಮೂಲ ದ್ರಾವಣದ ವಿಷಯದಲ್ಲಿ ಗಮನಿಸ್ತಾ ಬರಬೇಕು. ಸುಮ್ಮನೆ ಯಾವುದೋ ಒಂದು ಬಾಟ್ಲಲ್ಲಿ ತೊಗೊಂಬಂದು ಇಟ್ಕೊಂಡು ಅದನ್ನೇ ಡೂಪ್ಲಿಕೇಟ್ ಮಾಡಿ ಡೈಲ್ಯೂಟ್ ಮಾಡಿ ಮಾಡೋಕ್ಕೆ ಹೋಗ್ತೀವಲ್ಲ,
ಆವಾಗ ಈ ವಿಷಯಗಳ ಬಗ್ಗೆ ನಮ್ಮ ಗಮನ ಇರಬೇಕು, ನಮಗೆ ಫಲಿತಾಂಶ ಬರಬೇಕು ಅಂದರೆ. ಇನ್ ದ ಪ್ರೊಸೆಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಡೈಲ್ಯೂಷನ್ ಅಂಡ್ ಅಪ್ಲಿಕೇಶನ್ ಕ್ಲಿಯರ್ಲಿ ಮೆನ್ಷನ್ಡ್ ಫ್ರಮ್ ದ ಸೋರ್ಸ್ ಆಫ್ ದಿಸ್ ಕಲ್ಚರ್ ರಿಸೀವ್ಡ್. ನಾವೇನು ಮೂಲ ದ್ರಾವಣ ತರ್ತೀವಲ್ಲ ಅದರಲ್ಲಿ ಈ ಯಾವ ರೀತಿ ಅದನ್ನು ಡೈಲ್ಯೂಟ್ ಮಾಡಬೇಕು, ಯಾವ ರೀತಿ ಅದನ್ನು ಅಪ್ಲಿಕೇಶನ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆಯೇ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಈಸ್ ಇಟ್ ಬಿನ್ ಡಾಕ್ಯುಮೆಂಟೆಡ್ ಹೌ ಟು ಡೈಲ್ಯೂಟ್ ಆ್ಯಂಡ್ ಹೌ ಟು ಅಪ್ಲೈ, ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಅಪ್ಲಿಕೇಶನ್, how many ml or liters has to be applied for what type of plants at where. All the things has to be documented or understood before we get into that source culture, microbes, dilution and application. Is the frequency and volume of diluted microbial culture application in the target zone clearly defined and understood? ಎಲ್ಲಿಂದ ಅದನ್ನು ಹೇಗೆ ನಾವು ಎಲ್ಲಿ ಬಳಸಬೇಕು, ಎಷ್ಟು ml ಬಳಸಬೇಕು, ಎಷ್ಟು ಸಲ ಬಳಸಬೇಕು, ಇದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಾವು ಪಡ್ಕೊಂಡಿರಬೇಕಾಗತ್ತೆ. Is one need to use these external microbial inputs quite regularly and frequently? Can sustainability be achieved in few cycles? So, when I start doing this microbial inoculation to my topsoil, so is it necessary to do it every time, every month, or should I do it 1 or 2 times initially and let the soil takes over? So, we don't have to do this microbial inoculation every time. ಪ್ರತಿ ಸಲವೂ ನಾವು ಇದನ್ನು ತಂದಾಕೋ ಅವಶ್ಯಕತೆ ಇಲ್ಲ. 15 ದಿವಸಕ್ಕೊಂದು ಸತಿ ಮಾಡಾಕಿ, ತಿಂಗಳಿಗೊಂದು ಸತಿ ಮಾಡಾಕಿ, 3 ತಿಂಗಳಿಗೊಂದು ಸತಿ ಮಾಡಾಕಿ, ಆ ಥರ ಏನಿಲ್ಲ. ನಮ್ಮ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳನ್ನು ಒಂದು ಸಲ ಸೇರಿಸಿ ಅವುಗಳ ಮೈಕ್ರೋಬಿಯಲ್ ಬಯೋಮ್ ಕ್ರಿಯೇಟ್ ಮಾಡಿಬಿಟ್ರೆ, ಆಮೇಲೆ ಅದಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಿಬಿಟ್ರೆ ಸಾಕು. ಹೇಳಿದ್ನಲ್ಲ, ತೇವಾಂಶ, ಮುಚ್ಚಿಗೆ ಮತ್ತು ಸಸ್ಯ ದ್ರವ್ಯಗಳು, ಇದು ಗೊಬ್ಬರ, ಸಾವಯವ ಗೊಬ್ಬರ, ಇದನ್ನು ಕೊಡ್ತಾ ಬಂದುಬಿಟ್ರೆ ಅವೇ ತಮ್ಮ ಸಂತಾನವನ್ನು ಅವೇ ಅಭಿವೃದ್ಧಿ ಮಾಡ್ಕೊಳ್ತವೆ. ಮತ್ತೆ ನಾವು ಮೂಲ ದ್ರಾವಣಕ್ಕೆ ಹೋಗಿ ತಗೊಂಬಂದು ಇದನ್ನು ಮತ್ತೆ ಬೆಳೆಸಿ ಕೊಡುವಂಥ ಅವಶ್ಯಕತೆ ಇದೆಯೇ ಅಂತ. ಸೊ ಕನ್ಕ್ಲೂಷನ್, ಒನ್ ನೀಡ್ಸ್ ಟು ಫೀಡ್ ದ ಮೈಕ್ರೋಬ್ಸ್ ರಾದರ್ ದೆನ್ ಫೀಡಿಂಗ್ ದ ಮೈಕ್ರೋಬ್ಸ್ ಟು ದ ಸಾಯಿಲ್ ಎವ್ರಿ ಟೈಮ್. ಅಂದರೆ ನಾವು ಸೂಕ್ಷ್ಮಜೀವಿಗಳಿಗೆ ಪೂರಕ ವಾತಾವರಣ ಕೊಡಬೇಕು, ಆಹಾರ ಕೊಡಬೇಕು, ಮುಚ್ಚಿಗೆ ಮಾಡಿಕೊಡ್ಬೇಕೇ ಹೊರತು ಪ್ರತಿ ಸಲ ನಾವು ಸೂಕ್ಷ್ಮಜೀವಿಗಳನ್ನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಿಡದಲೆ ಕಳೆನಾಶಕ ಹೊಡೆಯೋದು, ರೋಟರಿ ಹೊಡೆಯೋದು, ಭೂಮಿ ತೆಗೆದಿಡೋದು, ಬುಡದಲ್ಲಿರೋದೆಲ್ಲ ಕಿತ್ತಾಕೋದು ಎಲ್ಲ ಮಾಡಿಬಿಟ್ಟು ಮತ್ತೆ ಸೂಕ್ಷ್ಮಜೀವಿಗಳು ಕಮ್ಮಿ ಆಗಿದೆ ಅಂತ ಮತ್ತೆ ಓಡೋಕೆ ತಗೊಬಂದು ಹಾಕ್ತಿರ್ತೀವಿ. ಹಾಗಾಗಿ ನಾವು ಸೂಕ್ಷ್ಮಜೀವಿಗಳಿಗೆ ಆಹಾರ ಮತ್ತು ಆವಾಸ ಸ್ಥಾನ ಕೊಟ್ಟರೆ ಸಾಕಲ್ವಾ? ಪ್ರತಿ ಸಲ ಯಾಕೆ ನಾವು ಈ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ತಯಾರು ಮಾಡಿ ನಂಗೆ ಗಿಡ ಬಿಡಕ್ಕೆ ಹಾಕ್ತಾ ಇದ್ದೀವಿ? ಹಾಗಾಗಿ ನಮ್ಮ ಕೃಷಿ ಸುಸ್ಥಿರತೆ ಆಗಬೇಕಂದ್ರೆ, ನಮ್ಮ ವೆಚ್ಚ ಕಮ್ಮಿ ಆಗಬೇಕಂದ್ರೆ, ನಮ್ಮ ಇಂಟರ್ವೆನ್ಷನ್ ಕಮ್ಮಿ ಆಗಬೇಕಂದ್ರೆ, ಕೃಷಿ ಕಾರ್ಮಿಕರ ಮೇಲೆ ನಮ್ಮ ಅವಲಂಬನೆ ಕಮ್ಮಿ ಆಗಬೇಕಂದ್ರೆ ನಾವೇನು ಮಾಡಬೇಕು? 1 ಅಥವಾ 2 ಸತಿ ಸೂಕ್ಷ್ಮಜೀವಿಗಳನ್ನು ತಂದು ಸೇರಿಸಬೇಕು ಪ್ರಾರಂಭದಲ್ಲಿ. ನಂತರ ಅವುಗಳಿಗೆ ಸೂಕ್ತವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕೇ ಹೊರತು ಪ್ರತಿ ಸಲ ನಾವು ದ್ರಾವಣವನ್ನು ತರಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅದರಿಂದ ನಮ್ಮ ಸುಸ್ಥಿರತೆ ಸಾಧಿಸಕ್ಕೆ ಆಗಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮಿತ್ರರೇ, ಇದಿಷ್ಟು ಆಗಿತ್ತು ಇವತ್ತಿನ ವಿಷಯ, ಸೂಕ್ಷ್ಮಜೀವಿಗಳು, ಅದಗಳ ನಿರ್ವಹಣೆ. ಸೊ ಇದು ಇವತ್ತಿನ ಕಾರ್ಯಕ್ರಮ ಹೇಗಿತ್ತು, ಇದ್ರ ಬಗ್ಗೆ ನೀವು ಹೇಳಿ.